welcome you, Lord Jesus. We welcome your Holy Spirit. Hallelujah. ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಇಂದು ಜೀವಿತನಾಗಿ ಎದ್ದು ಬಂದು ನಮ್ಮ ಮಧ್ಯೆ ವಾಸ ಮಾಡುವ ದೇವನಾಗಿದ್ದಾನೆ. ನಮ್ಮ ಮಧ್ಯದಲ್ಲಿ ಮಾತ್ರವಲ್ಲ, ನಮ್ಮ ಒಳಗೆ ವಾಸ ಮಾಡುವ ದೇವನಾಗಿದ್ದಾನೆ. ಥ್ಯಾಂಕ್ ಯು ಮಾಸ್ಟರ್ ಜೀಸಸ್. Hallelujah. ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಜೀವಿತನಾಗಿ ಎದ್ದು ಬಂದು, ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಜೀವಿತನಾಗಿ ಎದ್ದು ಬಂದು, ಬಾನಲ್ಲಿ ತಿರುಗಿ ಬರುವ ಯೇಸು ರಾಜನಿಗೆ ಸಾಷ್ಟಾಂಗವೆರಗಿ ಆರಾಧಿಸುವೆವು. ಬಾರಲ್ಲಿ ತಿರುಗಿ ಬರುವ ಯೇಸು ರಾಜನಿಗೆ ಸಾಷ್ಟಾಂಗವೆರಗಿ ಆರಾಧಿಸುವೆವು. ಸಾಷ್ಟಾಂಗವೆರಗಿ ಆರಾಧಿಸುವೆವು. ಥ್ಯಾಂಕ್ ಯು ಲಾರ್ಡ್. ನಮ್ಮ ಪಾಪವೆಲ್ಲ ನೀಗಿಸಿ, ನಮ್ಮ ಕಣ್ಣೀರನ್ನೆಲ್ಲ ಒರೆಸಿ, ಆತನ ಶಾಶ್ವತ ಪ್ರೇಮದಿಂದ ನಮ್ಮನ್ನು ಸೆಳೆದುಕೊಂಡಿದ್ದಾರೆ. ಆತನಿಗೆ ನಾವು ಏನು ಮಾಡಲು ಸಾಧ್ಯ? ಏನು ಮಾಡಿದರೂ ಆತನ ಪ್ರೀತಿಗೆ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ. ವಿ ಕೆನಾಟ್ ಫ್ಯಾಥಮ್ ಹಿಸ್ ಲವ್. ಆತನಿಗೆ ಋಣ ತೀರಿಸಲು ನಮಗೆ ಸಾಧ್ಯವೇ ಇಲ್ಲ. ನಮಗೆ ಮಾಡಲು, ಆರಾಧನೆ ಮಾಡಲು ಮಾತ್ರ ಸಾಧ್ಯ. ಥ್ಯಾಂಕ್ ಯು ಮಾಸ್ಟರ್ ಜೀಸಸ್. ಪಾಪವ ಪರಿಹರಿಸಿದ, ಕಣ್ಣೀರೆಲ್ಲ ಒರೆಸಿದ, ಶಾಶ್ವತ ಪ್ರೇಮದಿಂದ ನಮ್ಮನ್ನು ಸೆಳೆದುಕೊಂಡ. ಇನ್ನೊಂದು ಬಾರಿ. ಪಾಪವ ಪರಿಹರಿಸಿದ, ಶಾಶ್ವತ ಪ್ರೇಮದಿಂದ ನಮ್ಮನ್ನು ಸೆಳೆದುಕೊಂಡ, ಪರಿಶುದ್ಧ ಸುಂದರ ಈ ಕರ್ತನ ಸಾಷ್ಟಾಂಗವೆರಗಿ ಆರಾಧಿಸುವೆವು. ಪರಿಶುದ್ಧ ಸುಂದರ ಈ ಕರ್ತನ ಸಾಷ್ಟಾಂಗವೆರಗಿ ಆರಾಧಿಸುವೆವು. ಸಾಷ್ಟಾಂಗವೆರಗಿ ಆರಾಧಿಸುವೆವು. ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಜೀವಿತನಾಗಿ ಎದ್ದು ಬಂದು, ಶಿಲುಬೆ ಮೇಲೆ ಜೀವಿತನಾಗಿ ಎದ್ದು ಬಂದು, ಬಾನಲ್ಲಿ ತಿರುಗಿ ಬರುವ ಸಾಷ್ಟಾಂಗವೆರಗಿ ಆರಾಧಿಸುವೆವು. ಬಾನಲ್ಲಿ ತಿರುಗಿ ಬರುವ ಯೇಸು ರಾಜನಿಗೆ ಸಾಷ್ಟಾಂಗವೆರಗಿ ಆರಾಧಿಸುವೆವು. ಸಾಷ್ಟಾಂಗವೆರಗಿ ಆರಾಧಿಸುವೆವು. ನಮ್ಮಯ ಭಾರ
ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಜೀವಿತನಾಗಿ ಎದ್ದು ಬಂದು ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಜೀವಿತನಾಗಿ ಎದ್ದು ಬಂದು ಬಾನಲ್ಲಿ ತಿರುಗಿ ಬರುವ ಯೇಸು ರಾಜನಿಗೆ ಸಾಷ್ಟಾಂಗವೆರಗಿ ಆರಾಧಿಸುವೆವು. ಬಾನಲ್ಲಿ ತಿರುಗಿ ಬರುವ ಯೇಸು ರಾಜನಿಗೆ ಸಾಷ್ಟಾಂಗವೆರಗಿ ಆರಾಧಿಸುವೆವು. ಸಾಷ್ಟಾಂಗವೆರಗಿ ಆರಾಧಿಸುವೆವು. ಎಡವಿ ಬೀಳದಂತೆ ತಪ್ಪಿಸಿ ಕಾಪಾಡಿದ ಶೋಧನೆಯ ಕಾಲದಲ್ಲಿ ನಮ್ಮನ್ನು ಬಲಪಡಿಸಿದ. ಎಡವಿ ಬೀಳದಂತೆ ತಪ್ಪಿಸಿ ಕಾಪಾಡಿದ ಶೋಧನೆಯ ಕಾಲದಲ್ಲಿ ನಮ್ಮನ್ನು ಬಲಪಡಿಸಿದ. ಸಂತೈಸಿ ನಡೆಸುವ ಈ ತಂದೆಯ ಸಾಷ್ಟಾಂಗವೆರಗಿ ಆರಾಧಿಸುವೆವು. ಸಂತೈಸಿ ನಡೆಸುವ ಈ ತಂದೆಯ ಸಾಷ್ಟಾಂಗವೆರಗಿ ಆರಾಧಿಸುವೆವು. ಸಾಷ್ಟಾಂಗವೆರಗಿ ಆರಾಧಿಸುವೆವು. ಸಾಷ್ಟಾಂಗವೆರಗಿ ಆರಾಧಿಸುವೆವು. ಸಾಷ್ಟಾಂಗವೆರಗಿ ಆರಾಧಿಸುವೆವು. ಸಾಷ್ಟಾಂಗವೆರಗಿ ಆರಾಧಿಸುವೆವು. ಸಾಷ್ಟಾಂಗವೆರಗಿ ஆராதிசுவேவு. ஹalleluya ஹalleluya ஹalleluya. நாங்கள் உயிருள்ள தேவனை ஆராதித்துக் கொண்டிருக்கிறோம். ஜோராக கரங்களை தட்டி இயேசுவின் நாமத்தை மகிமைப்படுத்தலாம். ಮಹಿಮೆ ಯೇಸುವಿಗೆ. ಅಪ್ಪ, ಈ ಮುಂಚಾವಿನ ಜಾವದಲ್ಲಿ ಏನು ಅರಿದೆ ಏನು ತಿರಿಯದೆ ಕರ್ತನೆ ಲೋಕದ ಕಡೆಗೆ ನಮ್ಮ ಆತ್ಮವನ್ನು ನಾಶನಕ್ಕೆ ಒಪ್ಪಿಸಿಕೊಟ್ಟಂಥ ನಮ್ಮನ್ನು ಸ್ವಾಮಿ ನಿನ್ನ ಒಬ್ಬನೇ ಮಗನನ್ನು ಜಾನ್ 3:16 For God so loved the world that he gave his only begotten son that whomever believes in him shall achieve everlasting life and die never again. ನಿನ್ನ ಮಗನನ್ನು ಕೊಟ್ಟಿದೆಯಾ ಯೇಸು, ನಿನ್ನ ಮಗನನ್ನು ಕೊಟ್ಟಿದೆಯಾ ಕರ್ತನೆ. ಅಪ್ಪ, ಆತನನ್ನು ನಂಬೋದರ ಮುಖಾಂತರ, ಆತನ ಶಿಲುಬೆಯಲ್ಲಿ ನಮಗಾಗಿ ತ್ಯಜಿಸಿದಂಥ ತ್ಯಾಗದ ಮುಖಾಂತರ, ಆತನ ಪುನರುತ್ಥಾನದ ಮುಖಾಂತರ ಸ್ವಾಮಿ, ವಿ ಹ್ಯಾವ್ ಬಿಲ್ಟ್ ಅವರ್ ಫೇತ್ ನಾಟ್ ಬೇಸ್ಡ್ ಅಪಾನ್ ಎನಿಥಿಂಗ್ ಎಲ್ಸ್ ಬಟ್ ವಾಸ್ ದ ಸ್ಯಾಕ್ರಿಫೈಸ್ ದಟ್ ವಾಸ್ ಲೇಡ್ ಅಪಾನ್ ದ ಕ್ರಾಸ್ ಫಾರ್ ಅಸ್ ಅಂಡ್ ದ ರೆಸರೆಕ್ಷನ್ ದಟ್ ಟುಕ್ ಅಪಾನ್ ದ ಥರ್ಡ್ ಡೇ ಓ ಲಾರ್ಡ್. ಆಲಯ ಕೆಡವಲ್ಪಟ್ಟಿತು, ಮೂರನೇ ದಿನ ಎದ್ದು ಬಂದನು. ಆತನು ಜೀವಿತವಾಗಿದ್ದಾನೆ, ಆತನು ಸತ್ತಿಲ್ಲ. ಆತನು ಪುನರುತ್ಥಾನ ಹೊಂದಿದ ಯೇಸು, ಸಕಲವನ್ನು ನಮಗಾಗಿ ಸಿದ್ಧಿ ಮಾಡಿರುವ ಆತನು, ನಮ್ಮ ಮೇಲೆ ಎಷ್ಟೋ ಮಮತೆಯನ್ನಿಟ್ಟು ತನ್ನನ್ನೇ ಒಪ್ಪಿಸಿಕೊಟ್ಟ ಆತನು, ತಂದೆಯ ಚಿತ್ತವನ್ನು ನೆರವೇರಿಸಲು ಪರಲೋಕದಿಂದ ಇಳಿದು ಬಂದ ಆತನು. ಆತನ ಕನಿಕರಕ್ಕಾಗಿಯೋ, ಆತನ ದಯೆಗಾಗಿಯೋ, ಆತನ ಪ್ರೀತಿ ವಾತ್ಸಲ್ಯ ಮಮತೆಗಾಗಿ ಆತನ ಕೊಂಡಾಡ್ತಾ, ಆತನನ್ನು ಸ್ತೋತ್ರ ಮಾಡ್ತಾ ಈ ಮುಂಚಾವಿನ ಜಾವಲು ಅಪ್ಪ ನಿನ್ನ ಸಮ್ಮುಖಕ್ಕೆ ಬರಲು ಕೃಪೆ ನೀಡಿದಕ್ಕಾಗಿ ಕೃತಜ್ಞತೆಗಳನ್ನ ಸಮರ್ಪಿಸ್ತೇವೆ. ಥ್ಯಾಂಕ್ ಯು ಜೀಸಸ್. உமக்கு நன்றி பாடுகிறேன் ஆண்டவரே, உம்மை துதிக்கிறோம். நன்றியோடு நான் துதி பாடுவேன் எந்தன் இயேசு ராஜனே. எனக்காய் நீ செய்திட்ட உண்மைகளை என்றும் நன்றி கோருவேன் நான். நன்றியோடு நான் துதி பாடுவேன் எந்தன் இயேசு ராஜனே.
எனக்காய் நீ செய்திட்ட நன்மைக்காய் என்றும் நன்றி கூறுவேன் நான். என்னில் அடங்கா நன்மைகள் யாவையும் எனக்களித்திடும் தேவனே. என்னில் அடங்கா நன்மைகள் யாவையும் எனக்களித்திடும் நாதனே. நினைக்காத நன்மைகள் அழைப்பவரே, உமக்கென்றுமே துதியே. நினைக்காத நன்மைகள் அழைப்பவரே, உமக்கென்றுமே துதியே. நன்றியோடு நன்றியோடு நான் துதி பாடுவேன் எந்தன் இயேசுராஜனே. எனக்காய் நீ செய்திட்ட நன்மைக்காய் என்றும் நன்றி கூறுவேன் நான். நன்றியோடு நன்றியோடு நான் துதி பாடுவேன் எந்தன் இயேசுராஜனாய. எனக்காய் நீ செய்திட்ட நன்மைக்காய் என்றும் நன்றி கூறுவேன் நான். ಸತ್ಯದೇವರ ಏಕಪುತ್ರನಾಥ, ಆತನ ಪಾಪವು ಆತನು ನಮ್ಮ ನಿಮಿತ್ತವಾಗಿ ಪಾಪವಾಗಿ ಶಿಲುಬೆಯಲ್ಲಿ ಹಾಕಲ್ಪಟ್ಟ. ಆತನ ದಯೆ ಹೊಂದಿದ ಮುಖಾಂತರಲ್ಲೇ ನಾವು ಜೀವಿಸುತ್ತಿದ್ದೇವೆ. ಆತನು ಕೊಟ್ಟಂತ ತ್ಯಾಗಕ್ಕಾಗಿ ಕೃತಜ್ಞತೆಗಳನ್ನ ಸಮರ್ಪಿಸೋಣ, ಆತನನ್ನು ಆರಾಧಿಸೋಣ. ಲೆಟ್ಸ್ ಲಿಫ್ಟ್ ಅಪ್ ಜೀಸಸ್ ಟುಡೇ ಅಂಡ್ ಗ್ಲೋರಿಫೈ ಹಿಮ್. സത്യദേവത്തിൻ ഏകമൈന്ദനെ വിശ്വാസിപ്പേനുമയേ. സത്യദേവത്തിൻ ഏകമൈന്ദനെ വിശ്വാസിപ്പേനുമയേ. வரும் காலம் முழுவதும் கிருபை வரங்கள் பொழிந்திடுமே. ಬರುವ ಕಾಲವೆಲ್ಲ வரும் காலம் முழுவதும் கிருபை வரங்கள் பொழிந்திடுமே. நன்றியோடு நன்றியோடு நான் துதி பாடுவேன் எந்தன் இயேசுராஜனாய். எனக்காய் நீ செய்திட்ட உபகாரங்கள் நன்றியோட கூறுவேன் நான். கைகளை உயர்த்தி ஆண்டவரை பார்த்து நன்றியோடு நான் துதி பாடுவேன் எனக்காய் நீ செய்திட்ட நன்மைக்காய் என்றும் நன்றி கூறுவேன் நான். நன்றியோடு நன்றியோடு நான் துதி பாடுவேன் எந்தன் இயேசுராஜனாய். எனக்காய் நீ செய்திட்ட நன்மைக்காய் என்றும் நன்றி கூறுவேன் நான். என்றும் நன்றி கூறுவேன் நான். Thank you for the sacrifice on the cross, O Lord.
நீ செலுத்திட்ட தியாகத்துக்காய் நன்றி. நீர் கொடுத்த ஜீவ பலிக்காய் நன்றி. நீர் மறுபடி எழுந்து வந்ததுக்காக நன்றி. உம்முடைய ஆவி எங்களால் எங்கள் கிட்ட ஆண்டவரை நிரப்பினதுக்காக நன்றி. நன்றி 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 ஆண்டவரே. உம்மை துதிக்கிறோம், உம்மை போற்றுகிறோம், உம்மை உயர்த்துகிறோம். We glorify you, we exalt you, we lift up your name, O Lord. Thank you Jesus, thank you Jesus, thank you Jesus. ನಿಶ್ಚಯವಾಗಿಯೂ ಶುಭವು ಕೃಪೆಯು ನನ್ನ ಹಿಂಬಾಲಿಸುವುದು. ನನ್ನ ಜೀವಮಾನವೆಲ್ಲ ಆತನು ತ್ಯಜಿಸಿದಂಥ ಆತನ ಪ್ರಾಣದ ನಿಮಿತ್ತವಾಗಿ ಆತನ ದಯೆಯನ್ನು ಹೊಂದಿದ್ದೇನೆ. For the sacrifice of the Lamb of God, I have received mercy in the recompense of Jesus. ಆತನ ದಯೆಯಿಂದಲೇ ನಾನು ಉಳಿದಿದ್ದೇನೆ. ಸಾವಿರ ಸಾವಿರ ಶುಭವು ಅನುದಿನ ನನ್ನ ಆವರಿಸಲು ಆತನ ದಯೆಯಲ್ಲೇ ನಾನಲ್ಲಿ ನಿಲ್ಲುವೆ. ಅಮ್ಮ ಯೇಸುವೆ ஸ்தோத்திரமப்பா, ஸ்தோத்திரம் ராஜா. எல்லா கனமான மகிமைக்குரிய தகப்பனே உமக்கு ஸ்தோத்திரம். இயேசு எங்களை பரிசு கொடுத்து வாங்கியிருக்கிறார். சாதாரண பரிசு அல்ல. அவர் உடம்பில் இருந்த ஒவ்வொரு துளியும் ரத்தத்தை சிந்தி எங்களை வாங்கி கொண்டிருக்கிறார். எங்களுக்காக மரித்து எங்க பாவ சாபங்களை எல்லாம் நீக்கி இன்றைக்கு உயிரோடு எழுந்து எங்களுக்குள்ள வாழ்ந்து கொண்டிருக்கிற தேவனாக இருக்கிறார். அவர் ஆராதிக்கும் போது நம்ம எப்படி ஆராதிக்கிறது? உயிருள்ள தேவனை உயிருள்ள ஜீவிகளாக நாங்கள் ஆராதிக்க வேண்டும். முழு பலத்தோடும் ஆத்மாவோடும் சக்தியோடும் ஆராதிக்க வேண்டும். இயேசுவை ஆவியிலும் உண்மையிலும் ஆராதிக்க வேண்டும். இந்த ஆராதனை வேளையில அவருக்கு ஒப்பிக் கொடுத்து ஆராதிக்கலாமா? உயிரோடு எழுந்தவரே, உம்மை ஆராதனை செய்கிறோம் ராஜா. எங்கள் ஜீவனின் அதிபதியே, நீங்கள் மட்டும்தான் தகப்பனே. உம்மை ஆராதிக்கிறோம் இந்த வேளையில. ஸ்தோத்திரம் தகப்பனே. Thank you Lord Jesus. Hallelujah. Hallelujah. Glory to you Jesus. Glory to you alone Master. Hallelujah. Praise to you risen Jesus. மரணத்தை ஜெயித்தவரே, மரணத்தை ஜெயித்தவரே, உம்மை ஆராதனை செய்கிறோம். பாதாளம் வென்றவரே, உம்மை ஆராதனை செய்கிறோம். மரணத்தை ஜெயித்தவரே, உம்மை ஆராதனை செய்கிறோம். பாதாளம் வென்றவரே, உம்மை ஆராதனை செய்கிறோம். கரங்களை உயர்த்தி சொல்லலாமா? ஹல்லேலூயா, hallelujah, hosanna, hosanna Lord, you have saved us. Thank you so much. Hallelujah, 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 hosanna, hallelujah, hosanna, hallelujah, hosanna, hallelujah, hosanna. அகிலத்தை ஆள்பவரே,
ஆராதனை செய்கிறோம் ராஜா. ஹalleluya. ஜீவனின் அதிபதியே, கரங்களை உயர்த்தி மரணத்தை ஜெயித்து எங்களுக்காக நித்திய ஜீவனை தந்த தேவன், பாதாளத்திலிருந்து எங்களை மீட்டு எங்களுக்காக நித்திய ஜீவனை தந்த தேவன். கரங்களை உயர்த்தி இன்னொரு முறை சொல்லலாமா? எல்லோரும் கரங்களை உயர்த்தி, மரணத்தை ஜெயித்தவரே உம்மை ஆராதனை செய்கிறோம், பாதாளம் வென்றவரே உம்மை ஆராதனை செய்கிறோம், மரணத்தை ஜெயித்தவரே உம்மை ஆராதனை செய்கிறோம், பாதாளம் வென்றவரே உம்மை ஆராதனை செய்கிறோம். பூர்ண பலத்தோடு சொல்லலாமா? அல்லேலூயா ஓசன்னா. இவ்வளவுதானா எங்களுடைய பலன்? ஜோராக சொல்லலாமா? அல்லேலூயா இயேசுவே. அல்லேலூயா ஓசன்னா. 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 இன்னும் ஜோராக கரங்களை தட்டலாமா? இயேசு உங்கள் மத்தியில் இருக்கிறார். Jesus, thank you for coming amidst us, Lord. இயேசுவே, we welcome you, Lord. We welcome you, Holy Spirit. Thank you, Lord Jesus. சொல்லுங்க hallelujah. நீ செய்த ನನ್ಮೈಕಾಗ ನನ್ರಿ. ನನ್ನ ಪಾಪಗಳನ್ನು ತೊಳೆದಾತನು, ಸ್ವರಕ್ತವನ್ನು ಸುರಿಸಿದ ಯಜ್ಞದ ಕುರಿಮರಿಯಾದಾತನು, ನನ್ನನ್ನು ಸಂಪಾದಿಸಿಕೊಂಡಾತನು, ಮಮತೆಯಿಂದ ಪ್ರೀತಿಯಿಂದ ದಯೆಯಿಂದ ನನ್ನನ್ನು ಕರೆದಾತನು, ನನ್ನ ಈ ಲೋಕ ತಳ್ಳಿದರೂ ನಮ್ಮನ್ನು ಸೇರಿಸಿಕೊಳ್ಳುವಾತನು, ತಂದೆ ತಾಯಿ ತಳ್ಳಿದರೂ ಕೂಡ ಸೇರಿಸಿಕೊಳ್ಳುವಂಥ ಕರ್ತನು. ಆತನ ಮಮತೆ, ಆತನ ಪ್ರೀತಿ ದಯೆ ಇರೋದ್ರಿಂದ ಆತನ ಬಳಿಯಲ್ಲಿದ್ದೇವೆ. ಆತನನ್ನು ಕೃತಜ್ಞತೆಗಳಿಂದ ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ನೀವು செய்த நன்மைக்காக நன்றிப்பா. ಥ್ಯಾಂಕ್ ಯು ಲಾರ್ಡ್. ಮಹಿಮೆ ಥ್ಯಾಂಕ್ ಯು ಜೀಸಸ್. ಮಹಿಮೆ ಯೇಸುವಿಗೆ. ಥ್ಯಾಂಕ್ ಯು ಲಾರ್ಡ್. ನನ್ನ ಪಾಪಗಳನ್ನು ತೊಳೆದಿರುವೆ, ಪಾಪವೆಲ್ಲ ತೊಳೆದಿರುವೆ, ಸುತ್ತಿ ಬರುವೆ ನಿನ್ನನ್ನೇ, ಆದುಕೊಂಡೆ ನಿನ್ ವಚನ, ಜಯದ ಮೇಲೆ ಜಯ ಕಾಣುವೆ. ಪಾಪವೆಲ್ಲ
ಪಾಪವೆಲ್ಲ ತೊಳೆದಿರುವೆ, ಸುತ್ತಿ ಬರುವೆ ನಿಮ್ಮನ್ನೇ, ಆತುಕೊಂಡೆ ನಿಂಬಚನ, ಜಯದ ಮೇಲೆ ಜಯ ಕಾಣುವೆ. ನೀತಾನೆ ನೀತಾನೆ ಯೆಹೋವಾ ರಾಫಾ, ಆತನ ಗಾಯಗಳಿಂದ ಸುಖವಾದೆ, ಕಲ್ವಾರಿ ಗಾಯಗಳಿಂದ, ಕಲ್ವಾರಿ ಗಾಯದಿಂದ. ನೀತಾನೆ ನೀತಾನೆ ಯೆಹೋವಾ ರಾಫಾ, ಯೆಹೋವಾ ರಾಫಾ, ಸುಖವಾದೆ, ಕಲ್ವಾರಿ ಗಾಯದಿಂದ. ನಿನ್ನನ್ನೇ ನಂಬಿರುವೆ, ನಿನ್ನೊಂದಿಗೆ ನಡೆವೆ, ನಿಮ್ಮನ್ನೇ ನಂಬಿರುವೆ, ನಿಮ್ಮೊಂದಿಗೆ ನಡೆವೆ. ಕಳವಳ ನಮಗಿಲ್ಲ, ತತ್ತರವು ನಮಗಿಲ್ಲ, ಕಳವಳ ನಮಗಿಲ್ಲ, ತತ್ತರವು ನಮಗಿಲ್ಲ. ನೀತಾನೆ ನೀತಾನೆ ಯೆಹೋವಾ ರಾಫಾ, ಯೆಹೋವಾ ರಾಫಾ, ಸುಖವಾದೆ, ಕಲ್ವಾರಿ ಗಾಯದಿಂದ. ನೀತಾನೆ ಯೆಹೋವಾ ರಾಫಾ, ಸುಖವಾದೆ, ಕಲ್ವಾರಿ ಗಾಯದಿಂದ. ಕೈಗಳನ್ನು ಮೇಲೆ ಕೆತ್ತಿ, ನಿಮ್ಮನ್ನೇ ನಂಬಿರುವೆ, ನಿಮ್ಮೊಂದಿಗೆ ನಡೆವೆ, ನಿಮ್ಮನ್ನೇ ನಂಬಿರುವೆ, ನಿಮ್ಮೊಂದಿಗೆ ನಡೆವೆ. ಕಳವಳ ನಮಗಿಲ್ಲ, ತತ್ತರವು ನಮಗಿಲ್ಲ, ಕಳವಳ ನಮಗಿಲ್ಲ, ತತ್ತರವು ನಮಗಿಲ್ಲ. ನೀತಾನೆ ಯೆಹೋವಾ ರಾಫಾ, ಯೆಹೋವಾ ರಾಫಾ, ಸುಖವಾದೆ, ಸುಖವಾದ. ಬೆಲೆ ಕಟ್ಟಲಾಗದ ಆತನ ಶರೀರ, ಅಮೂಲ್ಯವಾದ ಆತನ ರಕ್ತ ನಿಮ್ಮ ಕೈಲಿದೆ. ಭಯಭಕ್ತಿಯಿಂದ ಅದನ್ನು ಸ್ವೀಕರಿಸಿ, ಅದರ ಪಂಗು ಪೆರುಂಗಳು ವಾಯಿಲೆ ಪೋಟುಕೊಂಡು, ಕಚ್ಚಬೇಡಿ, ನಾಲಿಗೆ ಮೇಲೆ ಇಟ್ಕೊಂಡು ರಕ್ತವನ್ನು ಹಾಕಿಕೊಳ್ಳುವಾಗ ದೇಹ ನಿಮ್ಮಲ್ಲಿ ಕರಗಿ ಹೋಗುತ್ತೆ. ದೃಷ್ಟಿಸಿ ನೋಡ್ತೀರಾ? எவ்வளோ பேர் அவரையே நோக்கி பார்க்குறீங்கம்மா? ஜபத்தில் வேதத்தில் அவர் இருக்கிறார்மா. நீங்கள் ஜபிக்கும் போதெல்லாம் உன் அருகில் வருகிறார். கவலைப்படாதே என்று சொல்லுகிறார். அவருடைய பிள்ளைகள் நாங்கள் வெட்கப்பட்டு போகிறதே இல்லை. ஹல்லேலூயா. உம்மைத்தான் நான் பார்க்கிறேன்,
பிரகாசமடைகின்றே. சொல்லுங்க, உம்மைத்தான் நாம் பார்க்கிறே, பிரகாசமடைகின்றே. அவமானம் அடைவதில்லை. ஆமென். ஏசப்பா நான் உமது பிள்ளை. ಎಲ್ಲ ಎದ್ದು ನಿಂತ್ಕೊಳ್ಳೋಣಮ್ಮ, ಎಲ್ಲ ಎಳೆಮೆ ನಿಕ್ಕலாம். அப்பா நான் உமது பிள்ளை, ஒரு நாளும் அவமானம் அடைவதில்லை. கண்கள் நீதிமானை, கண்கள் நீதிமானை காண்கின்றன, செவிகள் செவிகள் மன்றாட்டை கேட்கின்றன. கண்கள் நீதிமானை காண்கின்றன, செவிகள் மன்றாட்டை கேட்கின்றன. இடுக்கம் நீக்கி விடுவிக்கிறீர், நீக்கி விடுவிக்கிறீர். இடுக்க நீக்கி இறுதி வரை நீ நடத்தி செல்வீர், வரை நீ நடத்தி செல்வீர். இறுதி வரை நீ நட. கைகளை உயர்த்தி சொல், கைகளை நம்ம மேலே கேத்தி. அவமானம் அடைவதில்லை. அப்பா நான் உமது பிள்ளை, உமது பிள்ளை. அவமானம் அடைவதில்லை ஒரு நாளும். உடைந்த நொந்த உள்ளத்தோடு, நந்த உள்ளத்தோ கூடவே இருந்து பாதுகாக்கின்றீ. உடைந்த நொந்த உள்ளத்தோடு கூடவே இருந்து பாது. அநேக துன்பங்கள் சேர்ந்து வந்தாலும் அநேக துன்பங்கள் அனைத்திலிருந்து நீ விடுவிக்கின்றீ, நீ விடுவிக்கின்றீ. அனைத்திலின்றும் நீ விடுவிக்க. கைகளை உயர்த்த. அவமானம் அடைவதில்லை. இல்லை அப்பா நீ உமது பிள்ளை, பிள்ளை. அவமானம் அடைவதில்லை ஒரு நாளும். அம்மைத்தான் நாம் பார்க்கிறே, பிரகாசமடைகின்றே. கைகளை உயர்த்தி. Because we are serving a resurrected Savior. ಉಯಿರ್ತೇಳುಂದ ಯೇಸುವೆ ಆರಾಧಿಸಿಕೊಂಡು ಕೊಂಡಿರುக்கிறோம். ಪುನರುತ್ಥಾನನಾದ ಯೇಸುವನ್ನ ನೋಡ್ತಾ ಇದ್ದೇವೆ. ಹೇಗೆ ಅವಮಾನ ಆಗೋದಕ್ಕೆ ಸಾಧ್ಯ? ನಾಚಿಕೆಗೆ ಒಳಗಾಗೋದೇ ಇಲ್ಲ, ನಾವು வெட்கப்பட்டு போறதே இல்லை. சாத்தான் தான் வெட்கப்பட்டு போகிறான், நீங்களல்ல. சாத்தான் தான் வெட்கப்பட்டு போகிறான், நீங்களல்ல. ಸೈತಾನ ನಾಚಿಕೆಗೆ ಒಳಗಾಗ್ತಾನೆ, ನೀವಲ್ಲಮ್ಮ, ನೀವಲ್ಲ. ಯಾಕಂದ್ರೆ ನನ್ನ ದೇವರು ಜೀವಂತವಾಗಿದ್ದಾನೆ. அவர் உயிரோடு எழும்பியிருக்கிறார். உன் வியாதிகளை காட்டிலும் மேலானவர், உன் துயரங்களை காட்டிலும் மேலானவர், உன் துன்பங்களை காட்டிலும் வல்லமையான தேவனவர். கைகளை தட்டி ரப கப ரேக லபத ரப கபத ரப கப ரப ஓ ரப பாபா ரஷந்த ரப பாபா பாபா. போகாது போகாது, என்ன ஆண்டவர் போகாது. கைகளை தட்டி ரப கரல ஷபா ஏர்த்தலமாலே சோரலபாலே தப ரப பாபா. யார் யாருக்கு இன்னும் அந்நிய பாஷை வரಗಳಿಲ್ವೋ, ரிசீவ் த gift of the Holy Spirit. Praise the Lord. Amen. 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 கைகளை தட்டி ரப பாபா 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 ಶಿಕ ರಬ ಕಬಾ ಎತ್ತಮಲ ಬರಂದಲ ರಬ ಕದಾಲೆ ಗೋರೆ ಮಕರೆ
அவமானம் அடைவதில்லை. கைகளை உயர்த்தி, அப்பா நான் உமது பிள்ளை, அவமானம் அடைவதில்லை. ஏசப்பா நான் பிள்ளை. Father, we thank you. We never be ashamed. ನಾವು ಯಾವತ್ತೂ ನಾಚಿಕೆಗೆ ಒಳಪಡೋದಿಲ್ಲ ಸ್ವಾಮಿ. ಯಾಕಂದರೆ ನನ್ನ ಕರ್ತನು ಜೀವದಿಂದ ಎದ್ದಿದ್ದಾನೆ. Hallelujah. You know the meaning of empty tomb? ಖಾಲಿಯಾಗಿರುವ ಸಮಾಧಿಯ ಅರ್ಥ ನಿಮಗೆ ಗೊತ್ತಾ? ಇವತ್ತು ಕೂಡ ಯೆರೂಸಲೇಮಿಗೆ ಹೋದರೆ ಯೇಸುವಿನ ಸಮಾಧಿ ಖಾಲಿಯಾಗಿದೆ. ಅದರ ಮೇಲೆ ಒಂದು ವಾಕ್ಯ ಇದೆ, ಆತ ಇಲ್ಲಿಲ್ಲ ಎದ್ದಿದ್ದಾನೆ ಎಂಬುದಾಗಿ. ಅವ್ರು ಹಿಂಗೆ ಇಲ್ಲೇ ಎಳುಂಬಿರಕ್ರಾರ್ ಎಂದು ಸೊಲ್ಲಿ ಕೈಗಳೇ ತಟ್ಟಿ ಅವ್ರನ್ನ ಆರಾಧಿಸೋಣವಾ? ಥ್ಯಾಂಕ್ ಯು ಜೀಸಸ್ ಅಂತೇಳಿ ಫಾರ್ ದ ರೆಸರಕ್ಷನ್. ನಿಮ್ಮ ವ್ಯಾಧಿಗಳೆಲ್ಲ ವಾಸಿ ಆಗ್ತಾ ಇದೆ. ಅನೇಕರಿಗೆ ಮಿರಕಲ್ ನಡೆದುಕೊಂಡಿರುತ್ತದೆ, அற்புதங்கள் நடந்து கொண்டிருக்குது. ஒரு புதிய அபிஷேக வல்லமை உங்கள் ಮೇಲೆ இறங்குது பார்க்கிறேன். ನಿಮ್ಮ ಮೇಲೆ ಒಂದು ಹೊಸ ಅಭಿಷೇಕ ಹಿಡಿದನ್ನು ನೋಡ್ತಾ ಇದ್ದೇನೆ. ಆಮೆನ್. ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್. ಒಂದು ಪುದಿಯ ವಲ್ಲಮೆ ಇறங்குது ಉಗಳ ಮೇಲೆ. ಹಾಲೆಲೂಯಾ. ಎಲ್ಲ ವ್ಯಾಧಿಗಳು ಹೋಗಿದೆ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಹಾಗೆ ಕುಳಿತುಕೊಳ್ಳೋಣ. ಈಗ ನಮ್ಮ ಆಲಯದ ಸಮಯವನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೊದಲನೇ ಆರಾಧನೆಯ ಸಮಯ 7:30 9 ಗಂಟೆ ತನಕ, ಎರಡನೇ ಆರಾಧನೆ 9:30 11 ಗಂಟೆ ತನಕ. ಹಾಗೆ ಈ ಎರಡು ಆರಾಧನೆಗಳಿಗೆ ಬರೋಕ್ಕೆ ಅಸಾಧ್ಯವಾದವರು ಸಾಯಂಕಾಲದ ಆರಾಧನೆಯಲ್ಲಿ ತಪ್ಪದೆ ಭಾಗವಹಿಸಿ 6 ಗಂಟೆಗೆ ನಡೆಯುವಂಥ ಆರಾಧನೆಯಲ್ಲಿ ನೀವೆಲ್ಲರೂ ಬಂದು ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಈ ವಾರದಲ್ಲಿ ಫಾಸ್ಟಿಂಗ್ ಪ್ರೇಯರ್ ಯಾವಾಗಿರುತ್ತೆ? ಎಷ್ಟನೇ ತಾರೀಕು? ಕರೆಕ್ಟು, 25ಗೆ ಈ ಫಾಸ್ಟಿಂಗ್ ಪ್ರೇಯರ್ ಚರ್ಚಲ್ಲಿ ನಡೀತದೆ. ಆದವರೆಲ್ಲರೂ ಬಂದು ಇದರಲ್ಲಿ ಭಾಗವಹಿಸಿ ನಾವು ಕರ್ತನಿಗೆ ವಿಜ್ಞಾಪನೆಗಳನ್ನು ಮಾಡೋಣ. ಕರ್ತನು ನಮಗೆ ಸದುತ್ತರವನ್ನು ದಯಪಾಲಿಸಿ ಕೊಡ್ತಾರೆ. ನಾವು ಕರ್ತನ ಸದುತ್ತರವನ್ನು ಪಡೆದುಕೊಳ್ಳೋಣ. ಈಗ ನಾವು ನಮ್ಮ ಪ್ರೇಯರ್ ಪಾಯಿಂಟ್ಸಿಗೆ ಹೋಗೋಣ. ಮೊದಲನಾಗಿ ಕೇಳಿಸ್ಕೊಳ್ಳಿ ದಯವಿಟ್ಟು, ಅದರ ಪ್ರಕಾರ ಪ್ರಾರ್ಥನೆ ಮಾಡಿ. ಶಾರ್ಟಾಗಿ ಸ್ವೀಟಾಗಿ ಪ್ರಾರ್ಥನೆ ಮಾಡಿ. ದೇಶದಲ್ಲಿ ಹೆಚ್ಚಾಗುತ್ತಿರುವ ಮತಭ್ರಷ್ಟತೆ ಅರ್ಥ ಆಗ್ತಾ ಇದೆಯಾ? ದೇಶದಲ್ಲಿ ಹೆಚ್ಚಾಗುತ್ತಿರುವ ಮತಭ್ರಷ್ಟತೆ, ಜಾತಿ ನಿಂದನೆಗಳು, ಜಾತಿ ಧರ್ಮದ ಮೇಲೆ ನಡೆಯುವಂತಹ ಕಲಹ ಅಥವಾ ಕಮ್ಯುನಿಸಮ್ನಂಥ ಕಾರ್ಯಗಳು, ಇದೆಲ್ಲವೂ ಯಾರಿಂದ ನಡೀತದೆ? ದುರಾತ್ಮನಿಂದ ಈ ಕಾರ್ಯಗಳು ನಡೀತದೆ. ನಾವೆಲ್ಲರೂ ಏನು ಮಾಡಬೇಕು ಇದಕ್ಕಾಗಿ? ಹೆಚ್ಚಾಗಿ ವೆಸ್ಟ್ ಬೆಂಗಾಲ್, ಮಣಿಪುರ, ಕಾಶ್ಮೀರ ಮತ್ತು ಇನ್ನೂ ಅನೇಕ ರಾಜ್ಯಗಳಲ್ಲಿ ಇಂಥ ಧರ್ಮ ನಿಂದನೆ ಅಂದರೆ ಜಾತಿಗಳ ಬಗ್ಗೆ, ಧರ್ಮಗಳ ಬಗ್ಗೆ ಭೇದ ಕಲ್ಪಿಸಿಕೊಂಡು ಒಬ್ಬೊಬ್ಬರನ್ನು ನಿಂದನೆ ಮಾಡಿಕೊಂಡು ಜಗಳ ಮಾಡುವಂಥದ್ದು, ದೇಶ ರಾಜ್ಯ ಮತ್ತು ಅನೇಕ ಮತ ಗುಂಪುಗಳ ನಡುವೆ ಇದೊಂದು ನಡೀತಾ ಇದೆ. ನಾವು ನೋಡ್ತಾ ಇದ್ದೀವಿ ದಿನನಿತ್ಯನೂ. ಆದರೂ ಎಷ್ಟು ಜನ ಪ್ರಾರ್ಥನೆ ಮಾಡ್ತಿರೋ ಗೊತ್ತಿಲ್ಲ. ದಯವಿಟ್ಟು ಈ ಸಮಯದಲ್ಲಾದರೂ ನಾವು ನಮ್ಮ ಎಲ್ಲರೂ ಒಂದೇ ಮನಸ್ಸಾಗಿ ನಾವು ಪ್ರಾರ್ಥಿಸಬೇಕು. ಅದಕ್ಕಾಗಿ ಒಬ್ಬರು ಎದ್ದು ನಿಂತುಕೊಂಡು ಪ್ರಾರ್ಥನೆ ಮಾಡಿ ಅವರ ಜೊತೆ ಎಲ್ಲ ನಾವು ಸೇರಿಕೊಂಡು ಕರ್ತನಲ್ಲಿ ಮೊರೆ ಇಡೋಣ. ನೆನಪಾಗಲಿ, ಗೊತ್ತಿಲ್ಲ ಅಂದರೆ ಕೇಳ್ಕೊಳ್ಳಿ, ತಿರ್ಗಾ ರಿಪೀಟ್ ಮಾಡಲಾ? ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಆದರೂ ವಿಶೇಷವಾಗಿ ನಮ್ಮ ದೇಶದಲ್ಲಿ ಹೆಚ್ಚಾಗುತ್ತಿರುವ ಮತಭ್ರಷ್ಟತೆ, ಜಾತಿ ನಿಂದನೆಗಳು, ಜಾತಿ ಧರ್ಮಗಳ ನಡುವೆ ನಡೆಯುವಂಥ ಕಲಹ, ಎಲ್ಲ ರೀತಿಯಂತಹ ಈ ದುರಾತ್ಮನ ಕಾರ್ಯಗಳನ್ನು ಕಟ್ಟಿ ಬಂಧಿಸಿ ನಾವು ಪ್ರಾರ್ಥನೆ ಮಾಡಬೇಕು. ಪವಿತ್ರಾತ್ಮರ ಶಕ್ತಿ ಬಿಡುಗಡೆಯಾಗಬೇಕು. ಹಾಗೂ ಇದು ವಿಶೇಷವಾಗಿ ವೆಸ್ಟ್ ಬೆಂಗಾಲ್, ಮಣಿಪುರ, ಕಾಶ್ಮೀರ ಮತ್ತು ಇನ್ನೂ ಅನೇಕ ರಾಜ್ಯಗಳಲ್ಲಿ ವಿಶೇಷವಾಗಿ ನಡೀತಾ ಇದೆ. ನಮ್ಮ ರಾಜ್ಯದಲ್ಲೂ ನಡೀತಾ ಇದೆ, ನಾವೇ ನೋಡ್ತಾ ಇದ್ದೀವಿ. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನು ಬಿಡುಗಡೆ ಕೊಡಲಿ ಇದರಿಂದೆಲ್ಲ.
ಸ್ತೋತ್ರ ರಾಜ, ಮಹಾಕನಿಕರ ಕೃಪೆ ಉಳ್ಳ ದೇವರೇ, ಈ ವೇಳೆಗಾಗಿ ನಿಮ್ಗೆ ಸ್ತೋತ್ರ ಮಾಡ್ತಾ ಇದ್ದೀನಿ ಸ್ವಾಮಿ. ಅಪ್ಪ, ನೀವು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ನಮ್ಮ ಮಧ್ಯದಲ್ಲಿ ನೀವು ಬಂದಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ಇಬ್ಬರು ಮೂವರು ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ ನಾನು ಅಲ್ಲಿ ಬರ್ತೀನಿ ಅಂತ ಹೇಳಿದ್ದೀರಾ ಸ್ವಾಮಿ. ಅಪ್ಪ, ದೇಶಗಳಿರ ರಾಜ ದೇವರೇ, ಏನೇನಾಗಿದೆ ಎಲ್ಲವನ್ನು ಅರಿತಾ ಇರೋಂಥ ದೇವಾದಿ ದೇವನ್ ಸ್ವಾಮಿ ಕರ್ತಾದಿ. ಅಪ್ಪ, ಮತ ಭ್ರಷ್ಟತೆಯನ್ನು ಯೇಸುವಿ ನಾಮದಲ್ಲಿ ಮುರಿದಾಕ್ತಾ ಇದ್ದೀವಿ ರಾಜ. ಎಲ್ಲೆಲ್ಲಿ ವೈರಾಗ್ಯವಿದೆಯೋ ಯೇಸುವಿ ನಾಮದಲ್ಲಿ ತೆಗೆದಾಕಿ ದೇವರೇ, ಒಂದು ಸಮಾಧಾನವನ್ನು ಕೊಡುವಂಥ ದೇವರು ನೀವು ಆಗಿದ್ದೀರಾ ಸ್ವಾಮಿ. ಅಪ್ಪ, ವೆಸ್ಟ್ ಬೆಂಗಾಲ್, ಒರಿಸ್ಸಾ, ಇನ್ನು ಯಾವ್ಯಾವ ದೇಶ ಇದೆ ಯೇಸಪ್ಪ, ಅದ್ರ ಮೇಲೆಲ್ಲ ನಿಮ್ಮ ಕೃಪೆ ಇಳಿಯಲಿ ಸ್ವಾಮಿ, ನಿಮ್ಮ ದಯೆ ಇಳಿಯಲಿ ಸ್ವಾಮಿ, ನಿಮ್ಮ ಕನಿಕರ ಇಳಿಯಲಿ ಸ್ವಾಮಿ. ಅವ್ರ ವೈರಾಗ್ಯವನ್ನು ಎಲ್ಲ ಎತ್ತಾಕಿ ದೇವರೇ, ನಿಮ್ಮ ದಯದಿಂದ ಶಾಂತಿ ಸಮಾಧಾನ ಇರುವಂತೆ ಅವ್ರನ್ನ ಆಶೀರ್ವದಿಸು ರಾಜ. ಅಪ್ಪ, ಯಾಕಂದರೆ ದೇಶದಲ್ಲಿ ಆಳುವಂಥ ದೇವಾದಿ ದೇವನ್ ಕರ್ತನ್ ಸ್ವಾಮಿ. ಸಮಾಧಾನವಾದ ನಿನ್ನ ಪ್ರಭು ಆಗಿದ್ದೀರಲ್ಲ ಸ್ವಾಮಿ, ಸತ್ಯವಾದ ದೇವರಾಗಿದ್ದೀರ ಸ್ವಾಮಿ. ಅಪ್ಪ, ಅವ್ರಿಗೊಂದು ಸಮಾಧಾನ ಉಂಟಾಗಲಿ ಸ್ವಾಮಿ, ಎಲ್ಲ ಕಡೆ ಸಮಾಧಾನ ಇರಲಿ ರಾಜ. ಮತಭ್ರಷ್ಟವನ್ನು ಯೇಸುವಿನ ನಾಮದಲ್ಲಿ ಎತ್ತಾಕ್ತೀವಿ ಸ್ವಾಮಿ. ಅಪ್ಪ, ನೀ ದೇವನೇ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ದೇಶಗಳನ್ನು ದೇವರೇ ನೀವು ಆಶೀರ್ವದಿಸುವಂಥ ದೇವಾದಿ ದೇವನ ಕರ್ತನ್ ಸ್ವಾಮಿ. ಅಪ್ಪ, ನಮ್ಮ ಭಾರತ ದೇಶವನ್ನು ನಿಮ್ಮ ಕರಗಳಲ್ಲಿ ವಿಶೇಷವಾಗಿ ಕೊಡ್ತಾ ಇದ್ದೀವಿ ಸ್ವಾಮಿ. ಅಪ್ಪ, ಎಲ್ಲ ಕಡೆ ಎಲ್ಲೆಲ್ಲಿ ಕಲಹ ಆಗಿದೆಯೋ ಯೇಸಪ್ಪ, ನಿಮ್ಮ ಕೃಪೆ ಎಳಿಲಿ, ಒಂದು ಸಮಾಧಾನ ಎಳಿಲಿ ರಾಜ. ಎಲ್ಲ ಕಡೆ ನೀವು ಆಳುವಂಥ ದೇವಾದಿ ದೇವನ ಕರ್ತನ್ ಸ್ವಾಮಿ. ಅಪ್ಪ, ಈ ವೇಳೆಯಲ್ಲಿ ಈ ಪ್ರಾರ್ಥನೆ ಕೊಟ್ಟರಲ್ಲ, ಅದಕ್ಕಾಗಿ ನಿಮ್ಮ ಕೋಟಿ ಸ್ತೋತ್ರ, ಕೋಟಿ ಕೃತಜ್ಞತೆ ಸ್ವಾಮಿ. ಎಲ್ಲವನ್ನು ನಿಮ್ಮ ಪಾದದಲ್ಲಿ ಸಮರ್ಪಿಸ್ತೀನಿ ರಾಜ. ಯೇಸು ಕ್ರಿಸ್ತ ನಾಮದಲ್ಲಿ ಬೇಡ್ಕೋ ಜೀವವುಳ್ಳ ತಂದೆಯೇ, ಆಮೇನ್. ಆಮೇನ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಸಿಸ್ಟರ್. ಈಗ ನಾವು ನಮ್ಮ ಬನ್ನೇರುಘಟ್ಟ ಆಲಯ ಮತ್ತು ಕೋರಮಂಗಲ ಆಲಯದಲ್ಲಿ ಕರ್ತನ ಕೃಪೆಯಿಂದ ಆತ್ಮಗಳು ಬಂದು ಕರ್ತನನ್ನು ಕೊಂಡಾಡುವಂಥದ್ದಾಗಲಿ, ಮಹಿಮೆಗೊಳಿಸುವಂಥದ್ದಾಗಲಿ, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ஸ்தோத்திரம் ஸ்தோத்திரம் ஆண்டவரே. ஆமேன். இந்த காலை வேலைக்காக நன்றி ஆண்டவரே. இந்த பரிசுத்த ஆராதனைக்காக ஸ்தோத்திரம். ஆமேன் ஆண்டவரே. எங்கே 2-3 பேர்கள் சேர்ந்து உம்முடைய நாமத்தினால் கூடுகிறார்களோ அங்கே வருகிற தேவனே, அப்பா, எங்கள் மத்தியில் இருப்பதற்காக ஸ்தோத்திரம். ஆமேன். இந்த நேரத்தில் கூட ஆண்டவரே, அப்பா, பனர்கட்ட சபையும் கோரமங்கலா சபை ஆண்டவரே, அப்பா, உம்முடைய கரத்தில் ஒப்பு கொடுக்கிறேன் ஆண்டவரே. பரிசுத்த ஆவியானவரே, நீர் பொறுப்பெடுத்து வழி நடத்துவீராக ஆண்டவரே. அப்பா, சபையில் ஆண்டவரே ஒவ்வொரு ஆத்துமாக்களும் ஆமேன் ஆண்டவரே, அப்பா, ஸ்தோத்திர ஆண்டவரே. ஆண்டவரே, அப்பா, சேர்க்கப்பட உதவி செய்யுங்க ஆண்டவரே. எங்களுக்காக ஆண்டவரே, பாவத்தில் மரித்த எங்களை ஆண்டவரே உயிர்ப்பிக்கவே ஆண்டவரே, மரணத்தை ஜெயித்து உயிரோடு எழுந்துகிறேன் ஆண்டவரே. அப்பா, உமக்கு நன்றி. அதே போல் ஆண்டவரே, எங்களைப் போல் ஆண்டவரே, அப்பா, பாவத்தில் எங்களை மீட்டீரே. அதுபோல் ஆண்டவரே, இந்த நாட்களில் ஆண்டவரே, அப்பா, ஸ்தோத்திர ஆண்டவரே, ஆண்டவரே, இன்னும் பாவத்தில் இருக்கிற ஒவ்வொரு ஜனத்தையும் மீட்க போகிற கிருபைகளுக்காக ஸ்தோத்திரம் ஆண்டவரே. நீர் உயிர்த்தெழுந்த அந்த வல்லமை ஆண்டவரே, அப்பா, ஸ்தோத்திரம் சபைகளுக்குள்ளாக நிரம்பட்ட ஆண்டவரே. அப்பா, நீர் எதற்காக உயிர்த்தெழுந்தீரோ ஆண்டவரே, எதற்காக ஜீவனை கொடுத்தீரோ அந்த நோக்கம் சபைகளிலே நிறைவேறட்டும் ஆண்டவரே. நீங்கள் அப்படியே செய்வதற்காக நன்றி ஆண்டவரே. சபை முழுவதும் ஆண்டவரே, அப்பா, ஸ்தோத்திரம் நிரம்பி வழிய உதவி செய்யுங்க ஆண்டவரே. பரிசுத்த ஆவியானவரே, நீர் முழுமையாக ஆளுகை செய்ய வேண்டுமாய் ஜெபிக்கிறோம். இயேசுவின் மூலம் ஜெபிக்கிறோம் எங்கள் ஜீவனுள்ள நல்ல பிதாவே, ஆமென். ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಬ್ರದರ್. ಇನ್ನೊಂದು ಅನೌನ್ಸ್ಮೆಂಟು ಈಗಾಗಲೇ ಮಾಡಿದ್ದೀವಿ. ನಮ್ಮ ಚರ್ಚಲ್ಲಿ VBS ಪ್ರೋಗ್ರಾಮ್ ನಡೀತದೆ May 1st May 3rd ತನಕ. ಟೈಮು 9:30 to 1 PM. ಬೆಳಿಗ್ಗೆ 9:30 1 ಗಂಟೆ ತನಕ. May 1st ಎಲ್ಲರಿಗೂ ಹಾಲಿಡೇ ಇರುತ್ತೆ ಆಲ್ಮೋಸ್ಟು. ನೀವು ನಿಮ್ಮ ಮಕ್ಕಳನ್ನು ತಂದು ಇಲ್ಲಿ ಬಿಡ್ಬೋದು. ಮತ್ತು May 3rd ತನಕ ನಡೀತದೆ, 3 ದಿವಸಗಳ ತನಕ. VBS ವೆಕೇಷನ್ ಬೈಬಲ್ ಸ್ಕೂಲ್ ಎಷ್ಟು ಜನ ಗೊತ್ತಿದೆ? ವೆಕೇಷನ್ ಬೈಬಲ್ ಸ್ಕೂಲ್ ಎಷ್ಟು ಜನ ಅಟೆಂಡ್ ಆಗಿದ್ದೀರಾ? ಮುಂಚೆ ಅಲ್ಲ, ಚಿಕ್ಕ ಮಕ್ಕಳಲ್ಲ, ದೊಡ್ಡವರೆಲ್ಲ ನೀವು ಹೋಗೇ ಇಲ್ವಾ? ಪರವಾಗಿಲ್ಲ, ಸರಿ. ಇದರಿಂದ ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ ಬರುತ್ತೆ. ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ 3 ದಿವಸ ನಡೀತದೆ. ಮಕ್ಕಳಿಗೆ ರಜೆ ಇರೋದರಿಂದ ನೀವು ನೆವನೇ ಹೇಳಬೇಡಿ ಅಲ್ಲಿ ಹೋಗಲಿ ಇದು ಅಂತ ಮಕ್ಕಳನ್ನು ತಂದು ಬಿಡಿ. ಮಕ್ಕಳು ಈ ಒಂದು ಪ್ರೋಗ್ರಾಮಲ್ಲಿ ದೇವರ ವಾಕ್ಯಗಳನ್ನು ಕಲಿಯೋದರ ಮೂಲಕ ಅನೇಕ ವಿಷಯಗಳನ್ನು ಅವರು ತಿಳಿದುಕೊಳ್ತಾರೆ. ಇದಕ್ಕಾಗಿ ನಾವೆಲ್ಲ ಪ್ರಾರ್ಥಿಸಬೇಕು. ವಿಶೇಷವಾಗಿ ಹೆಚ್ಚಾದ ಮಕ್ಕಳು ಬರಬೇಕು. ಮಕ್ಕಳ ಮೂಲಕ ಅವರ ಕುಟುಂಬಗಳು ಬಂದು ರಕ್ಷಣೆ ಹೊಂದಬೇಕು. ಅದಕ್ಕಾಗಿ ನಾವು ವಿಶೇಷವಾಗಿ ಇವತ್ತು ಪ್ರಾರ್ಥಿಸೋಣ. ಓಕೆ, ಎಲ್ಲರೂ ಕಣ್ಣು ಮುಚ್ಚಿ ನಾವು ಇದಕ್ಕಾಗಿ ಇವತ್ತು ಪ್ರಾರ್ಥಿಸೋಣ. ವೆಕೇಷನ್ ಬೈಬಲ್ ಸ್ಕೂಲಲ್ಲಿ ಅನೇಕ ಮಕ್ಕಳು ಬರೋದರ ಮೂಲಕ ಅವರ ಕುಟುಂಬಗಳು ರಕ್ಷಣೆ ಹೊಂದಲಿ, ಮಕ್ಕಳು ಬಂದು ದೇವರ ರಾಜ್ಯವನ್ನು ಕಂಡುಕೊಳ್ಳಲಿ ಅಂತ ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ಕರ್ತನೆ, ಈ ಸಮಯದಲ್ಲಿ ಪವಿತ್ರಾತ್ಮ ದೇವರೇ, ನಾವು ನಾವು ಯೋಚಿಸಿರುವಂಥ ಈ ಒಂದು ವೆಕೇಷನ್ ಬೈಬಲ್ ಸ್ಕೂಲನ್ನು ಕರ್ತನೆ ನಿನ್ನ ಹಸ್ತದಲ್ಲಿ ಇಡ್ತಾ ಇದ್ದೀವಿ ರಾಜ.
ತಂದೆಯಾದ ದೇವರೇ, ಇದು ನಿನ್ನ ಚಿತ್ತದ ಪ್ರಕಾರ ನಡೆಯಬೇಕಂತ ನಮ್ಮ ಆಸೆ ಕರ್ತನೆ. ಇದನ್ನು ನೀನೇ ಬಂದು ನಡೆಸಬೇಕು, ಇದಕ್ಕೆ ನೀನೇ ಅಧ್ಯಕ್ಷನಾಗಬೇಕಂತ ಬೇಡ್ತಾ ಇದ್ದೀವಿ ರಾಜ. ಕರ್ತನೆ, ನಿನ್ನ ಚಿತ್ತವಿರುವ ವಾಕ್ಯಗಳನ್ನು ಕರ್ತನೆ ಮಕ್ಕಳಿಗೆ ತಿಳಿಯಪಡಿಸಿ, ಮಕ್ಕಳು ಅದರ ಮೂಲಕ ಕರ್ತನೆ ನಿನ್ನ ರಾಜ್ಯವನ್ನು ಕಂಡುಕೊಳ್ಳುವಂತೆ, ನಿನ್ನ ರಾಜ್ಯದಲ್ಲಿ ಉಳಿದು ಬೆಳೆದು ಫಲ ಕೊಡುವರಾಗುವಂತೆ, ಅಷ್ಟೇ ಅಲ್ಲದೆ ಅವರ ಕುಟುಂಬಗಳೆಲ್ಲವೂ ಕೂಡ ಕರ್ತನೆ ನಿನಗೆ ಸ್ವಂತವಾಗುವುದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ರಾಜ. ಪ್ರತಿಯೊಂದು ಕರ್ತನೆ ಮೂಲೆಯಲ್ಲಿರುವ ಮಕ್ಕಳನ್ನು ನೀನು ಕರೆದುಕೊಂಡು ಬಾ ಕರ್ತನೆ. ಅಪ್ಪ, ನಿನ್ನ ಬಗ್ಗೆ ತಿಳಿಯದವರನ್ನೇ ನೀನು ಹೆಚ್ಚಾಗಿ ಕರೆದುಕೊಂಡು ಬರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನನ್ನು ಅರಿಯುವಂಥ ಒಂದು ಕೃಪೆಯನ್ನು ಅವರಿಗೆ ಒದಗಿಸಿಕೊಡು. ಈ ಅವಕಾಶವನ್ನು ಅವರು ಸದುಪಯೋಗಪಡಿಸಿಕೊಳ್ಳುವಂತೆ ಒಬ್ಬೊಬ್ಬರನ್ನು ಕರ್ತನೆ ಎಲ್ಲ ಮಕ್ಕಳು ಕೂಡ ಬಂದು ಇದರಲ್ಲಿ ಕಲಿತುಕೊಳ್ಳುವಂತೆ ಹಾಗೂ ಭಾಗವಹಿಸಿ ಕರ್ತನ ಜ್ಞಾನದಲ್ಲಿ ಬೆಳೆಯುವಂತೆ ಕೃಪೆ ನೀನು ಅಪ್ಪ ಆಶೀರ್ವದಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಹಸ್ತಕ್ಕೆ ಕರ್ತನೆ ಬರುವ ಪ್ರತಿಯೊಂದು ಮಕ್ಕಳನ್ನು ಒಪ್ಪಿಸ್ತಾ ಇದ್ದೀವಿ. ಹೇಳಿಕೊಡುವಂಥ ಒಬ್ಬೊಬ್ಬರನ್ನು ಕೂಡ ನಿನ್ನ ಹಸ್ತಕ್ಕೆ ಒಪ್ಪಿಸ್ತಾ ಇದ್ದೀವಿ ರಾಜ. ಅವರು ಕೂಡ ನಿನ್ನ ಜ್ಞಾನದಲ್ಲಿ ತುಂಬಿ ಕರ್ತನೆ ನಿನ್ನ ಚಿತ್ತವಿರುವುದನ್ನೇ ಹೇಳಿಕೊಡುವಂತೆ ಕೃಪೆ ಮಾಡು ರಾಜ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಲ್ಪಡಲಿ. ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ತಂದೆಯೇ, ಆಮೇನ್. ನಾವು ದೇವರ ವಾಕ್ಯಕ್ಕಾಗಿ ಪ್ರಾರ್ಥಿಸೋಣ. ದೇವರ ವಾಕ್ಯ ನಮ್ಮಲ್ಲಿ ಬಂದು ಕಾರ್ಯ ಮಾಡಲಿ. ನಾವು ದೇವರ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುವಂಥ ಕೃಪೆ ನಮಗೆ ದೇವರು ಕೊಡಲಿ, ಸಹಾಯ ಮಾಡಲಿ. ನಾವು ಸೈತಾನನ ನಮ್ಮಿಂದ ವಾಕ್ಯಗಳನ್ನು ಕದ್ದುಕೊಳ್ಳದಂತೆ, ನಾವು ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯದಂತೆ ದೇವರು ನಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಒಬ್ಬೊಬ್ಬರು ನಮ್ಮ ಹೃದಯಗಳನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಈ ದಿನದಲ್ಲಿ ಹೊಸದಾದ ರೀತಿಯಲ್ಲಿ ಅಭಿಷೇಕವನ್ನು ದೇವರು ಮಾಡಲಿ. ಇಷ್ಟರವರೆಗೂ ನಾವು ಮಾಡಿದಂಥ ಎಲ್ಲ ತಪ್ಪುಗಳನ್ನು ಪಾಪಗಳನ್ನು ದೇವರು ಕ್ಷಮಿಸಲಿ, ನಮ್ಮನ್ನು ಮನ್ನಿಸಿ ಕರ್ತನು ಮುನ್ನಡೆಸಲಿ ಅಂತ ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಕರ್ತನೆ ನಿನಗೆ ಸ್ತೋತ್ರ ರಾಜ. ದೇವಾದಿ ದೇವನೇ ನಿನಗೆ ಸ್ತೋತ್ರ ರಾಜ. ಈ ಸಮಯದಲ್ಲಿ ಕರ್ತನೆ, ಈ ದಿನದಲ್ಲಿ ಕರ್ತನೆ ನಮಗಾಗಿ ರಾಜ ನೀನು ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ರಕ್ತವನ್ನು ಸುರಿಸಿ ನಿನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಆ ನಿನ್ನ ರಕ್ತಕ್ಕೆ ಕರ್ತನೆ ನಾವು ಮಹಿಮೆ ಸಲ್ಲಿಸ್ತಾ ಇದ್ದೀವಿ. ನಿನ್ನ ರಕ್ತದಿಂದ ನಾವು ಇಂದು ಬದುಕಿದ್ದೇವೆ ಕರ್ತನೆ, ಇಂದು ಉಸಿರಾಡ್ತಾ ಇದ್ದೀವಿ. ಇಂದು ನಿನ್ನ ನಾಮವನ್ನು ಮಹಿಮೆ ಪಡಿಸಲು ನಮ್ಮನ್ನು ಸಹಾಯ ಮಾಡಿದೆಯಾ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ವಾಕ್ಯಗಳನ್ನು ಕೇಳುವಾಗ ಸೈತಾನ ನಮ್ಮಿಂದ ವಾಕ್ಯಗಳನ್ನು ಕದ್ದುಕೊಳ್ಳದಂತೆ ಪವಿತ್ರಾತ್ಮ ದೇವರೇ ನಮ್ಮ ಸುತ್ತ ನಿನ್ನ ರಕ್ತದ ಬೇಲಿಯನ್ನಾಕಿ ಕಾಪಾಡು ರಾಜ. ನಾವು ನಿನ್ನ ವಾಕ್ಯದ ಮೂಲಕ ನಡೆಯುವರಾಗುವಂತೆ ನಮಗೆ ಸಹಾಯ ಮಾಡು. ನಮ್ಮ ಬಲಹೀನತೆಗಳಾಗಲಿ, ನಮ್ಮ ಎಲ್ಲ ಯಾವುದೇ ರೀತಿಯ ದುಷ್ಟ ಕರ್ತನೆ ಕಾರ್ಯಗಳಾಗಲಿ ಕರ್ತನೆ ನಿನ್ನ ವಾಕ್ಯವನ್ನು ಅಪ್ಪ ನಮ್ಮಿಂದ ದೂರ ಹೋಗದಂತೆ, ನಾವು ನಿನ್ನಿಂದ ದೂರ ಹೋಗದಂತೆ ಕಾಪಾಡು ಅಂತ ಬೇಡ್ತಾ ಇದ್ದೀವಿ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಮುನ್ನಡೆಸು. ಈ ದಿನದಲ್ಲಿ ನೀನು ಪುನರುತ್ಥಾನಗೊಂಡ ದಿನದಿಂದ ನಾವು ಹೊಸದಾಗಿ ಕರ್ತನೆ ಹೊಸ ಅಭಿಷೇಕವನ್ನು ಹೊಂದಿ ಕರ್ತನೆ ನಿನಗಾಗಿ ಬದುಕೋರಾಗುವಂತೆ ನಮಗೆ ಸಹಾಯ ಮಾಡು. ನಿನ್ನ ನಾಮವನ್ನು ಎಲ್ಲ ಕಡೆ ಮಹಿಮೆ ಪಡಿಸಲು ನಮ್ಮೆಲ್ಲರನ್ನು ಉಪಯೋಗಿಸಿಕೋ ಅಂತ ಬೇಡ್ತಾ ಇದ್ದೀವಿ. ಯೇಸುವಿನ ಮುದ್ದಾದ ನಾಮದಲ್ಲಿ ನಮ್ಮ ಪರಲೋಕ ತಂದೆಯೇ, ಆಮೇನ್. ಕರ್ತನ ವಾಕ್ಯಕ್ಕೆ ಚಪ್ಪಾಳೆ ತಟ್ಟೋಣ. ಪುನರುತ್ಥಾನನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಇದ್ದೇನೆ. ಉಯಿರ್ತಳಿಂದ ಯೇಸುವಿನ ನಾಮத்தினால் ನಾನು உங்களை வாழ்த்துகிறேன். அல்லேலூயா. ಯೇಸಮ್ಮ ಎದ್ದಿದ್ದಾರಾ? ಇಲ್ಲ ಇನ್ನೂ ಮಲಗೇ ಇದ್ದಾರಾ? ಕೈಗಳೇ ಜೋರಾಗಿ ಹೇಳ್ರಿ. ಇನ್ನು ಇನ್ಫೆಂಟ್ ಜೀಸಸ್ ಆಗಿದ್ದಾರಾ? ಬಾಲ ಯೇಸು ಇಲ್ಲ ಸತ್ತೋಗಿರೋ ಯೇಸು ಇಲ್ಲ. ಹಲ್ಲೆಲೂಯಾ. ಆತ ಜೀವಿಸುವ ರಕ್ಷಕ. ಪೇತ್ರ, ಯಾಕೋಬ, ಯೋಹನ ಹೇಳ್ತಾರೆ ಆತನು ಜೀವಾಧಿಪತಿ. ಆಮೇಲೆ ನೀವು ಯಾರನ್ನ ಸಾಯಿಸಿದ್ರೋ ಆತ ಯಾರು ಗೊತ್ತಾ? ಜೀವಾಧಿಪತಿ. ಹಲ್ಲೆಲೂಯಾ. ಸೊ ಆದ್ದರಿಂದ ಆತನ ನಾಮದಲ್ಲಿ ನಾವು ಇವತ್ತು ಸೇರಿ ಬಂದಿದ್ದೇವೆ. ಪ್ರೈಸ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅದು ಪುನಃ ವಾಪಸ್ಸು ತರುವಂಥದ್ದು. உயிர்த்தெழுந்தல் என்று சொன்ன என்ன, எது இல்லையோ அதை திரும்பಿ ವಾಪಸ್ಸು ಕೊಂಡು வருகிறது. ಯಾವುದು ಇಲ್ಲವೋ ಅದನ್ನು ಏನು ಮಾಡೋದಂತೆ? ವಾಪಸ್ಸು ತೆಗೆದುಕೊಂಡು ಬರುವುದು. ಬ್ರಿಂಗಿಂಗ್ ಬ್ಯಾಕ್ ಸಮಥಿಂಗ್ ದಟ್ ಹ್ಯಾಸ್ ನಾಟ್ ಎಕ್ಸಿಸ್ಟೆಡ್. ಆಮೇಲೆ ರಿಟರ್ನ್ ಟು ಲೈಫ್ ಆಫ್ ಜೀಸಸ್ ಕ್ರೈಸ್ಟ್, ಕಮಿಂಗ್ ಬ್ಯಾಕ್ ಟು ಲೈಫ್ ಆಫ್ಟರ್ ಡೆತ್. ಆಮೇಲೆ ಸತ್ತ ಮೇಲೆ ತಾನೇ ಪುನರುತ್ಥಾನ ಆಗಲೇಬೇಕು. ಹಲ್ಲೆಲೂಯಾ. ಆಮೇಲೆ ಎಲ್ಲರಿಗೂ ಕೂಡ ನಾವು ಯೇಸುವಿನ ಪುನರುತ್ಥಾನದಲ್ಲಿ ಪಾಲ್ಗಾರರಾಗಿದ್ದೇವೆ. ಆಮೆನ್. ಥ್ಯಾಂಕ್ ಯು ಜೀಸಸ್. ಕ್ರಿಶ್ಚಿಯನ್ಸ್ ಅಥವಾ ಕ್ರಿಶ್ಚಿಯಾನಿಟಿಯ ಮೂಲ ಪಾಠ ಯಾವುದು ಗೊತ್ತಾ? ಯೇಸು ಕ್ರಿಸ್ತನ ಪುನರುತ್ಥಾನ. ಆಮೆನ್. ಪ್ರಧಾನ ವಿಷಯ ಯಾವುದು? ಯೇಸು ಕ್ರಿಸ್ತನ ಪುನರುತ್ಥಾನ. ಆಮೆನ್. ದ ರೆಸರೆಕ್ಷನ್ ಆಫ್ ಜೀಸಸ್ ಈ ಸೆಂಟ್ರಲ್ ಪಾಯಿಂಟ್ ಆಫ್ ದ ಕ್ರಿಶ್ಚಿಯನ್ ಬಿಲೀಫ್. ಆಮೆನ್.
ಆತನ ಪುನರುತ್ಥಾನಕ್ಕೆ ಕಾರಣಗಳಿದೆ ಪ್ರಿಯರೇ. ಆತ ಎದ್ದು ಬರುವುದಕ್ಕೆ ಏನಿದೆ, ಕಾರಣಗಳು ಇದೆ. ಅವ್ರು ಎಳೆಂಬಿ ಬರೋದಕ್ಕೆ என்ன இருக்குது, ಕಾರಣಗಳು ಉಂಡು. ಆಮೇಲೆ ಮೊದಲನೇದಾಗಿ ನಾ ಹೇಳ್ತೇನೆ, ಹಿ ವಾಂಟ್ ಟು ಪ್ರೂವ್ ದಟ್ ಹಿ ಈಸ್ ದ ಸನ್ ಆಫ್ ಗಾಡ್. ಆತ ಯಾತಕ್ಕಾಗಿ ಎದ್ದು ಬಂದ? ಆತನೇ ದೇವಕುಮಾರ ಎಂದು ನಿರೂಪಿಸುವುದಕ್ಕಾಗಿ ಆತ ಎದ್ದು ಬಂದ. ಆಮೇಲೆ ಹಲ್ಲೆಲೂಯಾ. ನೋಡಿ, ಸಾಯ್ಬೇಕಾದ್ರೆ ಆತ ಮನುಷ್ಯ ಕುಮಾರ, ಎದ್ದು ಬರುವಾಗ ದೇವಕುಮಾರ. ಆಮೆನ್. மறிக்கும்போது என்ன அவர் மனுஷகுமாரன், எழும்பி வரும்போது தேவகுமாரன். ஹல்லேலூயா. It validates his identity as the son of God. Amen. ತಾನು ಎರಡನೇದಾಗಿ ತಾನು ಉಪದೇಶಿಸಿದ ವಾಕ್ಯಗಳನ್ನು ನಿರೂಪಿಸಬೇಕಾಗಿತ್ತು. ಆಮೆನ್. அவர் என்ன இருக்கும்போது என்ன பேசினாரோ அந்த வார்த்தைகள் என்ன செய்யணும், அவர் நிரூபிக்க வேண்டும். ಆಮೇನ್. ಆತ ಏನು ಹೇಳಿದ್ದಾನೆ ಅದನ್ನೇನು ಮಾಡಬೇಕು, ಆತ ನಿರೂಪಿಸಬೇಕು ಅಲ್ವಾ. ಮೂರನೇದಾಗಿ ತನ್ನನ್ನು ನಂಬುವವರಿಗೆ ನಿತ್ಯ ಜೀವವನ್ನು ಕೊಡೋದಕ್ಕೋಸ್ಕರ ಯಾರ್ಯಾರು ಅವರೇ ವಿಶ್ವಾಸಿಕ್கிறாரோ ಅವರೆಲ್ಲರಿಗೂ என்ன ತರುகிறாரு, ನಿತ್ಯ ಜೀವನ್. ಆಮೇನ್. ಹಲ್ಲೆಲೂಯಾ. ನಾಲ್ಕನೇದಾಗಿ ಮುಂದೆ ನಮಗಾಗುವಂಥ ಪುನರುತ್ಥಾನ. ನಮ್ಮೆಲ್ಲರಿಗೂ ಪುನರುತ್ಥಾನ ಆಗುತ್ತಾ? ಎಷ್ಟು ಜನ ವಿಶ್ವಾಸಿಸ್ತೀರಾ? ಹಂಗಿರ್ತೀರಾ? ಎಷ್ಟು ಜನ ವಿಶ್ವಾಸಿಸ್ತೀರಾ? ನಿಮ್ಮೆಲ್ಲರಿಗೂ ಸತ್ತ ಮೇಲೆ ಪುನರುತ್ಥಾನ ಇದೆಯಾ ಇಲ್ಲವಾ? ಕೈಗಳ ಮೇಲೆ ಕೆತ್ತಿ ತೋರಿಸಿ, ಇದೆಯಾ ಇಲ್ಲವಾ? ಮಣ್ಣೆಲ್ಲ ಮಲ್ಕೊಂಡ್ಬಿಡ್ತೀರಾ? ಇಲ್ಲ. ಒಂದಿನ ಅವ್ರು ಬರುವಾಗ ನಾವು ಎದ್ದೇಳ್ತೇವೆ. ಆಮೇನ್. ಹಲ್ಲೆಲೂಯಾ. ಐದನೇದಾಗಿ ಇಟ್ ಆಲ್ಸೋ ಸಿಗ್ನಿಫೈಸ್ ಗಾಡ್ಸ್ ಪವರ್ ಕಾನ್ಕರ್ ಡೆತ್. ಆಮೇನ್. ஆண்டவருடைய வல்லமே மரணத்தை ஜெயிக்கும். ದೇವರ ಬಲವು ಏನು ಮಾಡುತ್ತೆ, ಮರಣವನ್ನ ಜಯಿಸತ್ತೆ. ಇವೆಲ್ಲವನ್ನ ಪ್ರೂವ್ ಮಾಡೋದಕ್ಕೆ ಆತ ಪುನರುತ್ಥಾನನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಪುನರುತ್ಥಾನವು ಯೇಸು ಕ್ರಿಸ್ತನು ಅತ್ಯಂತ ಶಕ್ತಿ ಉಳ್ಳ ದೇವಕುಮಾರನೆಂದು ದೃಢಪಡಿಸುವುದಕ್ಕಾಗಿ ಆತನು ಮರಣವನ್ನು ಜಯಿಸಿ ಎಲ್ಲರಿಗೂ ಕರ್ತನೆಂದು ನಿರೂಪಿಸಿದನು. ಆಮೆನ್. ಇಡೀ ಲೋಕದಲ್ಲಿರುವಂಥ ಎಲ್ಲರಿಗೂ ಕರ್ತನು ಯಾರು? ಕೈಗಳ ಮೇಲೆ ಯಾರಪ್ಪ? ಮುಳು ಉಲಗತ್ತಕ್ಕೆ ಕರ್ತರು ಯಾರು? ಕರ್ತನು ಅಂದ್ರೆ ಯಾರು? ಜೀವವುಳ್ಳವನು. ವಾಟ್ ಇಸ್ ದ ಮೀನಿಂಗ್ ಆಫ್ ಲಾರ್ಡ್? ಆಮೆನ್. who is having a life himself. Hallelujah. கர்த்தர் என்று சொன்ன யாருமா? யார் ஜீவனுடையவரோ அவரே கர்த்தர். கைகளை உயர்த்தி சொல்லலாமா? இயேசுவே ஆண்டவர், இயேசுவே ஆண்டவர், இயேசுவே ஆண்டவர், இயேசுவே ஆண்டவர். வானபூமி யாவையும் தம் வார்த்தையால் படைத்தார். வானபூமி யாவையும் தம் வார்த்தையால் படைத்தார். சர்வ சிருஷ்டி நாயகன், சர்வலோகத்தின் ஆண்டவர், சர்வ சிருஷ்டி நாயகன். பாடுங்கெல்லாம். சர்வலோகத்தின் கைகளை மேலே கேத்தி இயேசுவே. ஆமென். இயேசுவே ஆண்டவர். என் இயேசுவே போலையே வேறு ரட்சகர் இல்லையே. என் இயேசுவே போலையே வேறு ரட்சகர் இல்லையே. நாம் அவரை நம்புவோ, என்றென்றும் ஆராதிப்போ. நாம் அவரை நம்புவோ, என்றென்றும் கைಗಳನ್ನು ಮೇಲೆ ಕೆತ್ತಿ ಯೇಸುವೆ. ಆಮೆನ್. Thank you, Holy Spirit. இயேசுவே ஆண்டவர், இயேசுவே ஆண்டவர், இயேசுவே ஆண்டவர், இயேசுவே ஆண்டவர், இயேசுவே ஆண்டவர். ಆತ ಎದ್ದು ಬರಲಿಲ್ಲ ಅಂದ್ರೆ ಆತ ದೇವಕುಮಾರ ಅಲ್ಲ. ಆಮೆನ್.
அவர் எழும்பி வரலன்னு சொன்னால் அவர் என்ன இல்லை? தேவகுமாரன் அல்ல. அவர் எழும்பி வந்ததுனாலே அவர் தேவகுமாரன். ಬಿಕಾಸ್ ಹಿ ಹಿಮ್ಸೆಲ್ ಹ್ಯಾವಿಂಗ್ ಲೈಫ್. ರೋಮ 1:4 ಓದೋಣ ಬೇಗ. ರೋಮರ್ 1:4, ರೋಮ 1:4. ರೋಮನ್ಸ್ 1:4. ಇಲ್ವಾ? ಓಕೆ, ಅದೇನೆ. ದೇವರ ಮಗನೂ ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವೇ ಆ ಸುವಾರ್ತೆ. ಮನುಷ್ಯತ್ವದ ಮಟ್ಟಿಗೆ ಆತನು ದಾವೀದನ ಕುಟುಂಬದಲ್ಲಿ ಹುಟ್ಟಿದನು. ನಾನು ನಿಮ್ಗೆ ಹೇಳಿದೆ, ಮನುಷ್ಯನಾಗಿರುವಾಗ ಆತನು ನಮಗೋಸ್ಕರ ಸತ್ತ. ಆದರೆ ಯೇಸು ಪರಿಶುದ್ಧಾತ್ಮನ ಮೂಲಕ ಮಹಾಶಕ್ತಿಯೊಡನೆ ಸತ್ತವರೊಳಗಿಂದ ಜೀವಂತವಾಗಿ ಎದ್ದು ಬಂದು ತಾನೇ ದೇವರ ಮಗನೆಂದು ತೋರಿಸಿಕೊಟ್ಟನು. ಅವರ್ತಾ ದೇವಕುಮಾರನ್. Why should resurrection? Because he want to prove that he is the son of living God. ಆತನು ಜೀವ ಸ್ವರೂಪನಾದ ತಂದೆಯಾದ ದೇವರ ಏಕೈಕ ಪುತ್ರನೆಂಬುದಾಗಿ ಆತ ತೋರಿಸಿಕೊಡಬೇಕಾಗಿತ್ತು. ಆತ ಮನುಷ್ಯನಾಗಿ ಬಂದ, ದಾವೀದನ ಕುಟುಂಬದಲ್ಲಿ ಹುಟ್ಟಿದ, ನಿನಗೋಸ್ಕರ ನನಗೋಸ್ಕರ ಪಾಪ ನಿವಾರಣಾ ಬಲಿಯಾಗಿ ಶಿಲುಬೆಯಲ್ಲಿ ಅರ್ಪಿಸಲ್ಪಟ್ಟ, ಆತ ಹೂಣಲ್ಪಟ್ಟ, 3ನೇ ದಿವಸ ಎದ್ದು ಬಂದಾಗ ಆತ ಮನುಷ್ಯ ಕುಮಾರನಲ್ಲ, ಈತ ದೇವಕುಮಾರ. ಇವಾಗ ಆತ ಜೀವಿಸ್ತಾ ಇದ್ದಾನೆ. 4:25, ರೋಮ 4:25, ರೋಮನ್ಸ್ 4:25. ನಮ್ಮ ಪಾಪಗಳ ದೆಸೆಯಿಂದ ಯೇಸುವನ್ನು ಯಾವುದಕ್ಕೆ ಒಪ್ಪಿಸಲಾಯಿತು? ಮರಣಕ್ಕೆ ಒಪ್ಪಿಸಲಾಯಿತು. ಯಾರ ದೆಸೆಯಿಂದ? ಜೋರಾಗಿ ಯಾರ ದೆಸೆಯಿಂದ? ನಿನ್ನ ನನ್ನ ಪಾಪಗಳ ದೆಸೆಯಿಂದ ಯೇಸುವನ್ನ ಎಲ್ಲಿಗೆ ಒಪ್ಪಿಸಿಕೊಟ್ರು? ಮರಣಕ್ಕೆ ಒಪ್ಪಿಸಿಕೊಟ್ರು, ಶಿಲುಬೆಗೆ ಒಪ್ಪಿಸಿಕೊಟ್ರು. ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೆ ಆತನು ಸತ್ತವರೊಳಗಿಂದ ಜೀವಂತವಾಗಿ ಎಬ್ಬಿಸಲಾಯಿತು. ಆತ ಎದ್ದು ಬರಲಿಲ್ಲ ಅಂದ್ರೆ ನೀನು ನಾನು ಪಾಪದಲ್ಲೇ ಇರಬೇಕಾಗಿತ್ತು, நீதிವಂತರಾಗ್ತಿರ್ಲಿಲ್ಲ. டுடே we are righteous. இன்னைக்கு நாங்கள் நீதிமான் என்று அழைக்கப்படுகிறது எதனாலே? கிறிஸ்து உயிரோடு எழும்பிದனாலே. ಯೇಸು ಸತ್ತವರಿಂದ ಎದ್ದು ಬಂದಿದ್ದಕ್ಕೆ ಇವತ್ತು ನಮ್ಮನ್ನು ನೀತಿವಂತರು ಎಂಬುದಾಗಿ ಕರೀತಾರೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಮೂಲಕ ಮಹಾಶಕ್ತಿಯೊಡನೆ ಸತ್ತವರೊಳಗಿಂದ ಎದ್ದು ಬಂದು ತಾನೇ ದೇವರ ಕುಮಾರನೆಂದು ತೋರಿಸಿಕೊಟ್ಟಿದ್ದಾನೆ. 2 ತಿಮೋತಿ 2:8 ವಾಕ್ಯವನ್ನು ಓದೋಣ. 2 ತಿಮೋತಿ 2:8. ಯೇಸು ಕ್ರಿಸ್ತನನ್ನು ನೆನಪು ಮಾಡಿಕೋ. ಯಾವಾಗಲೂ ಯಾರು ನೆನಪು ಮಾಡಿಕೊಳ್ಳಿ? ಜೋರಾಗಿ ಹೇಳ್ರಿ. ಯಾರೋ ಕೆಲವರು ಮಾತ್ರ ಹೇಳ್ತೀರಾ, ಯಾಕೆ ಎಲ್ಲರೂ ಹೇಳಬಾರ್ದು? ಯಾರು ನೆನಪು ಮಾಡ್ಕೋಬೇಕು? ಆತನು ದಾವೀದ ವಂಶದವನು. ಯೇಸು ಸತ್ತ ನಂತರ ಜೀವಂತವಾಗಿ ಮೇಲೆದ್ದು ಬಂದನು. ಇದೇ ಸುವಾರ್ತೆ. ಸುವಾರ್ತೆ ಅಂದ್ರೇನು? ಇದುತಾ ಸುವಿಶೇಷ. அவர் மரித்தார், அவர் உயிரோடு எழும்பினார். ಹಲ್ಲೆಲೂಯಾ. ಸುವಾರ್ತೆಯನ್ನೇ ಜನರಿಗೆ ನಾವೇನು ಮಾಡ್ತೇವೆ? ತಿಳಿಸ್ತೇವೆ. ನಾನು ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೇನೆ, ಯೇಸು ಸ್ವಾಮಿಯನ್ನ ಶಿಲುಬೆಯಲ್ಲೇ ನಿಲ್ಲಿಸಬೇಡಿ. ನಿಮ್ಮ ಸುವಾರ್ತೆ ಅದು ಪೂರ್ಣವಲ್ಲ. ನಿಮ್ಮ ಸುವಾರ್ತೆ ಪೂರ್ಣವಾಗಬೇಕು ಅಂದರೆ ಆತ ಶಿಲುಬೆಯಲ್ಲಿ ಸತ್ತ ನಮ್ಮ ಪಾಪಕ್ಕಾಗಿ ಹೂಣಲ್ಪಟ್ಟ, ಆದರೆ 3ನೇ ದಿವಸ ಎದ್ದು ಬಂದ. ಇವತ್ತು ಆತ ಜೀವಿಸ್ತಾ ಇದ್ದಾನೆ. ಅದು ಪೂರ್ಣವಾದ ಸುವಾರ್ತೆ. ಆ ಸುವಾರ್ತೆ ಜನಗಳನ್ನ ಬಿಡುಗಡೆ ಮಾಡುತ್ತೆ. ಆಮೆನ್. ಇಲ್ಲ ಅಂದ್ರೆ ಜನಗಳು ಪಾಪದಿಂದ ಬಿಡುಗಡೆಯಾಗಲ್ಲ ಪ್ರಿಯರೇ. ಒಂದು ಯೋಹನ 5:5 ವಾಕ್ಯವನ್ನು ಬೇಗ ಓದೋಣ. 1 ಜಾನ್ 5:5. ಲೋಕದ ವಿರುದ್ಧ ಜಯಗಳಿಸಿದ್ದು ನಮ್ಮ ನಂಬಿಕೆಯೇ. ಲೋಕದ ವಿರುದ್ಧ ಜಯಗಳಿಸಿದ್ದು
ಜೋರಾಗಿ ಹೇಳ್ರಿ, ನಮ್ಮ ನಂಬಿಕೆಯೇ. ಆದ್ದರಿಂದ ಲೋಕದ ವಿರುದ್ಧ ಜಯಗೊಳಿಸುವವನು ಯಾರು? ಯೇಸುವನ್ನು ಮನುಷ್ಯ ಕುಮಾರನೆಂದಲ್ಲ, ದೇವರ ಮಗನೆಂದು ನಂಬುವಂತ ವ್ಯಕ್ತಿ ಮಾತ್ರ ಜಯಗಳಿಸುತ್ತಾನೆ. ಏನರ್ಥ? ಯೇಸು ಸತ್ತವರಿಂದ ಎದ್ದು ಬಂದ ಅಂತ ಯಾರು ನಂಬುತ್ತಾರೋ ಅವರು ಮಾತ್ರ ಈ ಲೋಕವನ್ನು ಜಯಿಸ್ತಾರೆ. ಆಮೆನ್. அவர் மனுஷகுமாரனாக இறங்கி வந்தார், எங்களுக்காக மரித்தார். அது மட்டுமல்ல சுவிசேஷம் அவர் உயிரோடு எழும்பினார். எதற்காக? அவர் தேவகுமாரன் என்று நிரூபிக்கிறதுக்காக. இப்போ யார் உலகத்தை ஜெயிக்கிறது? இயேசு உயிர்த்தெழுந்தார் என்று யார் நம்புகிறாரோ அவர் இந்த உலகத்தை ஜெயிக்க முடியும். சாத்தானை ஜெயிக்க முடியும், வியாதிகளை ஜெயிக்க முடியும், ಮರಣತೆ ಜಯಿಕ ಮುಡಿಯುಂ. ನೀವು ದೇವಕುಮಾರ ಅಂತ ನಂಬಲಿಲ್ಲ ಅಂದ್ರೆ ಆತ ಶಿಲುಬೆಯಲ್ಲಿ ಸತ್ತ ಮನುಷ್ಯ ಕುಮಾರ. ಆದರೆ ಸತ್ತವರಿಂದ ಎದ್ದು ಬಂದಿದ್ದರಿಂದ ದೇವಕುಮಾರ. ಎಷ್ಟು ಜನ ವಿಶ್ವಾಸಿಸ್ತೀರಾ? ಕೈಗಳನ್ನು ಮೇಲೆ ಕೆತ್ತಿ ಹೇಳ್ರಿ, ನೀನು ಮನುಷ್ಯ ಕುಮಾರ ಮಾತ್ರ ಅಲ್ಲ ತಂದೆ, ನೀ ಸತ್ತವರಿಂದ ಎದ್ದು ಬಂದಿದ್ದಕ್ಕಾಗಿ ದೇವಕುಮಾರ. ದಾವೀದ ಕುಮಾರನೇ ಬರ್ತಮೆಯ ಕುಗ್ದ. ಆದರೆ ಪೇತ್ರ ಹೇಳ್ತಾನೆ, ನೀನು ಜೀವವುಳ್ಳ ಜೀವಸ್ವರೂಪನಾದ ತಂದೆಯ ಏಕೈಕ ಮಗನಾಗಿದ್ದೀಯಾ, ನೀನೇ ದೇವಕುಮಾರ ಎಂಬುದಾಗಿ. ಪೇತ್ರನೇ, ಇದನ್ನ ನಿನಗೆ ರಕ್ತವು ಮಾಂಸವು ಪ್ರಕಟಣೆ ಮಾಡಿಲ್ಲ, ನಿನಗೆ ತಂದೆಯೇ ಇದನ್ನ ಪ್ರಕಟಿಸಿದ್ದಾನೆ. ಎಂಥ ವಾಕ್ಯಗಳು ನೋಡ್ರಿ. ಅಪೊಸ್ತಲರ ಕೃತ್ಯಗಳು 3:15, ಆಕ್ಟ್ಸ್ 3:15. ಹೀಗೆ ನೀವು ಜೀವದಾಯಕನನ್ನೇ, ಯಾರನ್ನ? ಜೀವದಾಯಕನನ್ನೇ ಅಥವಾ ಜೀವಾಧಿಪತಿಯನ್ನೇ ಕೊಂದು ಹಾಕಿದಿರಿ. ಪೇತ್ರ ಹೇಳ್ತಾನೆ ಜೋರಾಗಿ, 40 ವರ್ಷಗಳಿಂದ ಕುಂಟನಾಗಿ ಸುಂದರ ದ್ವಾರದಲ್ಲಿ ಕೂತಿದ್ದಂತಹ ಭಿಕ್ಷುಕನನ್ನು ಅವರು ವಾಸಿ ಮಾಡಿ ಆತ ಎದ್ದು ನಡೆದಾಡುವಾಗ ಜನ ಕೇಳ್ತಾರೆ, ಇವನು ಹೇಗೆ ನಡೆದಾಡ್ತಾ ಇದ್ದಾನೆ? ನೀವು ಯಾರನ್ನ ಶಿಲುಬೆಗೆ ಹಾಕಿದ್ರೋ ಆತ ಯಾರು ಅಲ್ಲ, ಬೇರೆ, ಆತ ಜೀವಾಧಿಪತಿ. ಆತನನ್ನ ದೇವರು ಸತ್ತವರಿಂದ ಎಬ್ಬಿಸಿದ್ದಾನೆ. ಇದಕ್ಕೆ ನಾವೇ ಸಾಕ್ಷಿಗಳು. ಇದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಕೈಗಳನ್ನ ಮೇಲೆ ಹಾಕ್ತಿ. ನೀವೆಲ್ಲ ಸಾಕ್ಷಿಗಳಾಗಿದ್ದೀರಾ? ಎಷ್ಟು ಜನ ಸಾಕ್ಷಿಗಳಾಗಿದ್ದೀರಾ? ಯೇಸು ಉಯಿರ್ತெழுந்தலுக்கு நீ சாட்சியம்மா? எதுக்கு? உன்னை மாற்றினார், உன் குடும்பத்தை மாற்றினார், உன் நடையை மாற்றினார், உன் பாவங்கள் எல்லாம் எடுத்து போட்டார், இன்னும் உனக்குள்ளே வாழ்கிறார். அவர் உன்னை ரட்சித்தார். எதுக்கென்று சொன்னால் அவர் உயிரோடு இருக்கிற தேவன். ನಾವೇ ಸಾಕ್ಷಿ. ಆಮೆನ್. ಬೇರೆ ಏನು ಬೇಕು ಸಾಕ್ಷಿ? ವಿ ಆರ್ ದ ವಿಟ್ನೆಸ್ ಫಾರ್ ದ ರೆಸರೆಕ್ಷನ್ ಆಫ್ ಜೀಸಸ್. ಆಮೆನ್. ಆಮೋಸ್ 9:11, ಆಮೋಸ್ 9:11, ಆಮೋಸ್ 9:11. ದಾವೀದನ ಗುಡಾರವು ಏನಾಗಿದೆ? ಕುಸಿದು ಬಿದ್ದಿದೆ. ಆದರೆ ಆ ದಿವಸಗಳಲ್ಲಿ ತಿರುಗಿ ಅದನ್ನೇನು ಮಾಡ್ತೇನೆ? ಮೇಲೆ ಕೆತ್ತುವೆನು. ಗೋಡೆಯಲ್ಲಿರುವ ರಂಧ್ರಗಳನ್ನು ನಾನು ಸರಿಪಡಿಸುವೆನು, ಬಿದ್ದು ಹೋದ ಕಟ್ಟಡಗಳನ್ನು ತಿರುಗಿ ಕಟ್ಟುವೆನು. ಮುಂಚೆ ಹೇಗಿತ್ತೋ ಹಾಗೆಯೇ ಇರುವುದು. ದಾವೀದನ ಗುಡಾರ ಬಿದ್ದು ಹೋಗಿತ್ತು, ಯೇಸು ಬಂದ ಮೇಲೆ ಅದು ಪುನರುತ್ಥಾನವಾಯಿತು. ஹல்லேலூயா. ಯೇಸು ಬಂದ ಮೇಲೆ என்னாச்சு? அது உயிர்த்தெழுந்தது, தாவீதனுடைய வம்சம். ಇವತ್ತು ಯೇಸು ದೇವಕುಮಾರ. ಆಮೆನ್. ಎರಡನೇದಾಗಿ, ಯಾತಕ್ಕಾಗಿ ಆತನು ಪುನರುತ್ಥಾನ? ಆತ ಏನು ವಾಗ್ದಾನ ಮಾಡಿದ್ದನೋ, ಆತ ಜೀವಂತವಾಗಿದ್ದಾಗ ಏನು ಉಪದೇಶ ಮಾಡಿದ್ದನೋ ಅವೆಲ್ಲವನ್ನ ನೆರವೇರಿಸುವುದಕ್ಕೋಸ್ಕರ
ಆತ ಸತ್ತವರಿಂದ ಎದ್ದು ಬರಲೇಬೇಕಾಗಿತ್ತು. ಆಮೇನ್. எதுக்கென்று சொன்னால் ஆண்டவர் பொய் சொல்ல மாட்டார். அவருக்கு மனிதன் போல 2 நாவில்லை. அவர் சொன்னதை செய்பவர், செய்வதை சொல்லுபவர். அவர் என்ன சொன்னாரோ அதுக்கு தான் உயிர்த்தெழுந்தல். ಆಮೆನ್. ಹಾಲೆಲೂಯಾ. ಆತ ಹೇಳಿಯೂ ಮಾಡದೆ ಹೋದ್ರೆ ನಾನು ಯಾಕ್ರಿ ಅವ್ರನ್ನ ಆರಾಧನೆ ಮಾಡಲಿ? ಆತ ಹೇಳಿದಂತೆ ಆತ ಮಾಡಿದ್ದಾನೆ. ಆತ ಹೇಳಿದಂತೆ ಎದ್ದಿದ್ದಾನೆ. ನಿರೂಪಿಸುವುದಕ್ಕಾಗಿ, ತಾನು ಪುನಃ ಪುನರುತ್ಥಾನಾಗುತ್ತೇನೆಂಬ ಸಾಕ್ಷ್ಯಾಧಾರಗಳಿಂದ ತೋರಿಸುವುದಕ್ಕಾಗಿ. ಮತ್ತಾಯ 12:40 ಏನು ಬೋಧನೆ ಮಾಡಿದ್ರು ನೋಡ್ರಿ. ಮ್ಯಾಥ್ಯೂ 12:40. ಬೇಗ ಬೇಗ ತೆಗೆದುಕೊಳ್ಳಿ ವಾಕ್ಯಗಳನ್ನು. ಪ್ರವಾದಿಯಾದ ಯೋನನು ಎಷ್ಟು ದಿವಸ ಇದ್ದ? 3 ದಿವಸ ಹಗಲಿರುಳು ಒಂದು ದೊಡ್ಡ ಮೀನಿನ ಹೊಟ್ಟೆಯಲ್ಲೂ ಹೇಗಿದ್ದನೋ ಅದೇ ರೀತಿಯಲ್ಲಿ ಮನುಷ್ಯ ಕುಮಾರನು ಸಮಾಧಿಯಲ್ಲಿ 3 ದಿನ ಹಗಲಿರುಳು ಇರುವನು. ಇದಲ್ಲದೆ ಬೇರೆ ಯಾವ ಸೂಚಕ ಕಾರ್ಯಗಳನ್ನು ಅವರಿಗೆ ತೋರಿಸಲಾಗುವುದಿಲ್ಲ. ಎಷ್ಟು ದಿವಸ ಇದ್ರು? ಜೋರಾಗಿ ಹೇಳ್ರಿ. 3 ದಿವಸ ಸಮಾಧಿಯಲ್ಲಿ 3 ದಿನ ಹಗಲಿರುಳು ಇರುವನು. ಆಮೆನ್. ಎಲ್ಲಿದ್ರು? ಪಾತಾಳದಲ್ಲಿದ್ರು. ಸ್ವಾಮಿ. 16:21 ಮ್ಯಾಥ್ಯೂ 16:21. ಮತ್ತಾಯ ಸುವಾರ್ತೆ 16:21. ಆ ಸಮಯದಲ್ಲಿ ಯೇಸು ತಾನು ಯೆರೂಸಲೇಮಿಗೆ ಹೋಗಬೇಕೆಂದು ಮತ್ತು ಅಲ್ಲಿ ಯೆಹೂದ್ಯರ ಹಿರಿಯರ ನಾಯಕರಿಂದಲೂ ಮಹಾಯಾಜಕರಿಂದಲೂ ಮತ್ತು ಧರ್ಮೋಪದೇಶಕರಿಂದಲೂ ತಾನು ಅನೇಕ ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೆಯ ದಿನ ಸತ್ತವರೊಳಗಿಂದ ಜೀವಂತವಾಗಿ ಎದ್ದು ಬರಬೇಕಾಗಿದೆ ಎಂದು ತನ್ನ ಶಿಷ್ಯರಿಗೆ ವಿವರಿಸಿ ಹೇಳಿದನು. நான் கொல்லப்படுவேன், ஆனால் 3ஆம் நாள் எழும்பி வருகிறேன் என்று சீடருக்கு என்ன சொன்னாரோ அது நிறைவேற்க வல்லவர். 17ನೇ ಅಧ್ಯಾಯ 9ನೇ ವಾಕ್ಯ. ಮ್ಯಾಥ್ಯೂ 17:9. ಬೇಗ ಬೇಗ. ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಹೇಳ್ರಿ. ಯೇಸು ತನ್ನ ಶಿಷ್ಯರಿಗೆ, ನೀವು ಬೆಟ್ಟದ ಮೇಲೆ ಕಂಡ ದರ್ಶನವನ್ನು ಈಗ ಯಾರಿಗೂ ಹೇಳಿದೆ? ಮನುಷ್ಯ ಕುಮಾರನು ಸತ್ತು ಜೀವಂತವಾಗಿ ಎದ್ದು ಬಂದ ಮೇಲೆ ತಿಳಿಸಿರಿ. ನಾನು ಮರಿತು ಉಯಿರೋಡು ಎಳುಂಬಿನ ಮೇಲೆ ನೀங்க சொல்ல வேண்டும். 23ನೇ ವಾಕ್ಯ ಅದೇ ಅಧ್ಯಾಯದಲ್ಲಿ, ಸೇಮ್ ಚಾಪ್ಟರ್ 23. ಅವರು ಆತನನ್ನೇನು ಮಾಡ್ತಾರೆ? ಕೊಲ್ಲುವರು. ಆದರೆ 3ನೆಯ ದಿನದಲ್ಲಿ ಆತನು ಮರಣದಿಂದ ಮೇಲೆದ್ದು ಬರುವನು. ಕೈಗಳನ್ನು ಮೇಲೆ ಕೆತ್ತಿ ಹಾಲೆಲೂಯ, ಹಾಲೆಲೂಯ. ಆತ ಮೇಲೆದ್ದು ಬರುವನು. ಎಷ್ಟು ಜನ ವಿಶ್ವಾಸ ಇದೆ? ನನಗಂತೂ ಥ್ರಿಲ್ಲಿಂಗ್ ರೀ ಇವೆಲ್ಲ. ಹಾಲೆಲೂಯ. ಯೇಸು ಎದ್ದು ಬಂದಿದ್ದನ್ನೆಲ್ಲ ಓದುವಾಗ ನಮ್ಗೆ ಥ್ರಿಲ್ಲಿಂಗ್ ಆಗತ್ತೆ. ಹಾಲೆಲೂಯ. ನೀವಿನ್ನೂ ಸಪ್ಪೆಗಿದ್ರೆ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ರೀ. ಯೇಸು ಜೀವಂತವಾಗಿ ಎದ್ದಿದ್ದಾನೆ ಎಂಬುದಾಗಿ ನಂಬುವಂತವರೆಲ್ಲರೂ ಕೈಗಳನ್ನು ತಟ್ಟಿ ಅನ್ಯ ಭಾಷೆಗಳನ್ನು ಮಾತಾಡಿ ಆತನನ್ನ ಮಹಿಮೆ ಪಡಿಸಿ. ಓ ರೇಖ ಬಥೋರೆ ಮಲ ಶಂದರಲ ರಬ ಕಬದರಲ ಬಕಬರ ಬಬಬಬ ಓ ರಕ ಬರ ಬಬಬಬಬಬ ಶಬಬಬ ರಥಬರ ಬಕಬರಲ ರಬಲ ಶಂದರಲ ರಬಬಬ. He is the living Savior. Amen. ಎದ್ದು ಬಂದ್ರ 20:19 ಬೇಗ. ಮ್ಯಾಥ್ಯೂ 20:19 ಏನಂತ ಹೇಳಿದ್ರು? 19ನೇ ವಾಕ್ಯ. ಅವರು ಮನುಷ್ಯ ಕುಮಾರನನ್ನು ಅಪಹಾಸ್ಯ ಮಾಡಿ ಕೊರಡೆಗಳಿಂದ ಹೊಡೆದು ಶಿಲುಬೆಗೆ ಏರಿಸುವರು. ಆದರೆ ಆತನು ಮರಣ ಹೊಂದಿದ ನಂತರ 3ನೆಯ ದಿನದಂದು ಮತ್ತೆ ಜೀವಂತವಾಗಿ ಎದ್ದು ಬರುವನು. ಈ ಮಾತುಗಳೆಲ್ಲ ನೆರವೇರ್ಬೇಕಲ್ಲ. ಸುಳ್ಳು ಹೇಳೋದಿಲ್ಲ ನನ್ನ ತಂದೆ, ಸತ್ಯಕ್ಕೆ ಸಾಕ್ಷಿಯಾಗಿ ಬಂದಿದ್ದೇನೆಂಬುದಾಗಿ ಹೇಳಿದ ಆತ. ಆಮೆನ್. ನಾ ಸತ್ಯಕ್ಕೆ ಸಾಕ್ಷಿಯಾಗ ಬಂದಿರ್ರೆ. ಸುಳ್ಳು ಹೇಳ್ತಾರ? ಏನು ಹೇಳಿದ್ದರೋ ಅದನ್ನು ನೆರವೇರಿಸಲೇಬೇಕು. 26:32 ಮ್ಯಾಥ್ಯೂ
ಮತ್ತಾಯ 26:32 32 ರೋಬರೆ ಕರ್ತೆರ ಸಾಂಬರ ತರೋ ಹೋಸಿಕೆರೇವ. ಆದರೆ ನಾನು ಸತ್ತ ಮೇಲೆ ಏನು ಮಾಡ್ತೇನೆ? ನಾನು ಸತ್ತ ಮೇಲೆ ಜೀವಂತನಾಗಿ ಎದ್ದು ಬರುವೆನು. ನಂತರ ನಾನು ಗಲಿಲಿಯಾಕ್ಕೆ ಹೋಗುವೆನು. ನೀವು ಅಲ್ಲಿಗೆ ಹೋಗುವುದಕ್ಕಿಂತ ಮುಂಚೆಯೇ ನಾನು ಅಲ್ಲಿ ಇರುವೆನು. ಯಾಕೆಂದರೆ ನಾನು ದೇವಕುಮಾರನಾಗಿದ್ದೇನೆ. ಸತ್ತವರಿಂದ ಎದ್ದು ಬರ್ತೇನೆ. ஐ வில் கம் பேக் டு லைஃப். நான் திரும்பி எழும்பி வருகிறேன் என்று சொன்னவர் வராவிட்டால் ಇತಿಹಾಸமே இல்லையே ಬ್ರದರ್. ಅವ್ರು ಬರದೆ ಹೋಗಿದ್ರೆ ಇತಿಹಾಸ ಎಲ್ಲಿ? ಆತ ಬಂದಿದ್ದರಿಂದಲೇ, ಸತ್ತಿದ್ದರಿಂದಲೇ, ಪುನರುತ್ಥಾನನಾಗಿದ್ದರಿಂದಲೇ BC AD ಎಂಬುದಾಗಿ ಚರಿತ್ರೆ ಇವತ್ತು 2 ರೀತಿಯಲ್ಲಿ ಬದಲಾಯಿಸಲ್ಪಟ್ಟಿದೆ. ಆಮೆನ್. ಆತ ಎದ್ದು ಬರಲಿಲ್ಲ ಅಂದ್ರೆ ಇವತ್ತು ಏಡಿ ಇರ್ತಿರ್ಲಿಲ್ಲ. ಆತ ಎದ್ದು ಬಂದಿದ್ದರಿಂದಲೇ ಆತ ಇವತ್ತಿನ ದಿವಸ ಇತಿಹಾಸವನ್ನ 2 ಭಾಗಿಸಿದಂತ ಏಕೈಕ ವ್ಯಕ್ತಿ ಅಂದ್ರೆ ಯೇಸು ಕ್ರಿಸ್ತನೊಬ್ಬನೇ. ಎಲ್ಲರ ಸಮಾಧಿಗಳು ಇವತ್ತು ಕೂಡ ಹಾಗೆ ಇದೆ. ಎಲ್ಲರ ಸಮಾಧಿಗಳಲ್ಲಿರುವಂತ ಅಸ್ಥಿ ಪಂಜರಗಳು ಇತಿಹಾಸಗಳನ್ನ ಹೇಳುತ್ತೆ. ಆದರೆ ಒಂದು ಸಮಾಧಿ ಖಾಲಿ. ಆ ಸಮಾಧಿಯಲ್ಲಿ ಆತ ಇಲ್ಲ. ಆತನನ್ನ ಹುಳಗಳು ತಿನ್ನಲಿಲ್ಲ. ಆತನು ಅಸ್ಥಿ ಪಂಜರವಾಗಿಲ್ಲ. ಇವತ್ತು ನಮ್ಮ ಹಾಗೆಯೇ ಆತ ಜೀವಿಸ್ತಾ ಇದ್ದಾನೆ. ಮೂರನೇದಾಗಿ ಹೋಪ್ ಫಾರ್ ಎಟರ್ನಲ್ ಲೈಫ್, ನಿತ್ಯ ಜೀವದ ನಿರೀಕ್ಷೆ, நித்திய ஜீவத்தின் எதிர்காலம். அவர் உயிர்த்தெழுந்தலே என்று சொன்னால் எங்களுக்கு எதிர்காலமே இல்லை. ಆತನು ಪುನರುತ್ಥಾನನಾಗಿರಲಿಲ್ಲ ಅಂದ್ರೆ ನನಗೂ ನಿನಗೂ ಯಾವ ನಿರೀಕ್ಷೆ ಇತ್ತು ಸರ್? ನಿರೀಕ್ಷೆನೇ ಇಲ್ಲ. ನಾನು ಸತ್ತವರನ್ನ ಹೇಳ್ಕೊಂಬರೋದಕ್ಕೆ ನಾನು ಯಾಕೆ ಪ್ರಸಂಗಿಯಾಗಲಿ? ಕೆಲಸ ಕಾರ್ಯಗಳನ್ನ ಬಿಟ್ಟು ನಿಂತ್ಕೊಂಡು ಪ್ರಾರ್ಥನೆಗಳನ್ನ ಮಾಡಿ ಯಾಕೆ ಬರ್ತೀವಿ? ಆತ ಜೀವಂತವಾಗಿದ್ದಾನೆ. ಇವತ್ತು ಯಾಕೆ ಅನೇಕ ಸಾವಿರಾರು ಸೈನಿಕರು, ಸೇವಕರು ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ? ಅನೇಕ ವಿಶ್ವಾಸಿಗಳು ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ, ಜೈಲಿಗೆ ಹೋಗ್ತಾರೆ. ಯಾಕೆ ಸುವಾರ್ತೆಯನ್ನ ಸಾರ್ತಾರೆ? ಸತ್ತವರನ್ನ ಯಾರು ಸಾರೋದಿಲ್ರಿ, ಜೀವ ವ್ಯಕ್ತಿಯನ್ನ ಸಾರ್ತಾರೆ. ನನ್ನ ಯೇಸು ಜೀವಿಸ್ತಾ ಇದ್ದಾನೆ. ನಿಮ್ಮ ತಂದೆ ಬಗ್ಗೆ ನೀವು ಹೇಳ್ತೀರೇನ್ರಿ? ಯಾರನ್ನ ಎಷ್ಟು ದಿವಸ ಹೇಳ್ತೀರಿ? எனக்கு நல்ல திசை தான், ஆனால் அவர் மறுத்து போய் 2 வருஷம் ஆயிடுச்சு படுது. ஆனால் இவர் பற்றி அப்படி சொல்ல முடியாது. அவர் நன்மை செய்தார், அவர் விடுதலை செய்தார், அவர் ரட்சித்தார், அபிஷேகம் செய்தார், அவர் வழி நடத்துகிறார், என்னை சுகமாக்கினார், என்னை உயர்த்தினார். அவர் இன்றைக்கும் இருக்கிறார். அப்படித்தான் சொல்ல முடியும். ನಿತ್ಯ ಜೀವದ ನಿರೀಕ್ಷೆ ನನಗೂ ನಿನಗೂ ಇದೆಯಾ? ಎಷ್ಟು ಜನಕ್ಕೆ ಎಟರ್ನಲ್ ಲೈಫ್ ಬಗ್ಗೆ ನಿರೀಕ್ಷೆ ಇದೆ ರೀ? ಕೈಗಳನ್ನ ಮೇಲೆ ಕೆತ್ತಿ. ನಮಗೆ ಸಾವಿಗೆ ಭಯ ಇಲ್ರಿ. ಇವತ್ತಿಲ್ಲೇ ಸತ್ರು ನಾಳೆ ಆ ಕ್ಷಣದಲ್ಲಿ ಅಲ್ಲಿರ್ತೀನಿ ನಾನು. ನೀವಿರ್ತೀರಾ? ನಿರೀಕ್ಷೆ ಇದೆಯಾ? ಯಾಕೆ? ಅವರು ಸತ್ತು ಎದ್ದೋಗಿದ್ದಾರೆ, ಅಲ್ಲಿ ಪರಲೋಕದಲ್ಲಿ ಇದ್ದಾರೆ. ದಟ್ ಈಸ್ ಮೈ ಹೋಪ್. 1 ಕೊರಿಂಥಿಯರು 15ನೇ ಅಧ್ಯಾಯಕ್ಕೆ ಬೇಗ ಹೋಗೋಣ. 20ನೇ ವಾಕ್ಯದಿಂದ ತೆಗೆದುಕೊಳ್ಳಿ. ಆದರೆ ಕ್ರಿಸ್ತನು ನಿಜವಾಗಿಯೂ ಸತ್ತವರೊಳಗಿಂದ ಜೀವಂತವಾಗಿ ಎದ್ದು ಬಂದಿದ್ದಾನೆ. ನಿದ್ರೆ ಹೋದವರಲ್ಲಿ, ಅಂದರೆ ಸತ್ತು ಹೋದ ಎಲ್ಲ ವಿಶ್ವಾಸಿಗಳಲ್ಲಿ ಆತನೇ ಪ್ರಥಮ ಫಲವಾದನು. 22 ಒಬ್ಬ ಮನುಷ್ಯನು, ಅಂದರೆ ಆದಾಮನು ಮಾಡಿದ ಕಾರ್ಯದಿಂದಾಗಿ ಜನರು ಮರಣ ಹೊಂದುವಂತೆಯೇ ಒಬ್ಬ ಮನುಷ್ಯನ, ಅಂದರೆ ಕ್ರಿಸ್ತನ ಮೂಲಕವಾಗಿ ನಮಗೆಲ್ಲರಿಗೂ ಜೀವ ಬಂದಿದೆ. 22 ಆದಾಮನ ಸಂಬಂಧದಿಂದಾಗಿ ಎಲ್ಲರೂ ಏನಾಯ್ತರು?
ಸಾಯ್ತಾರೆ. ಅದೇ ರೀತಿ ಕ್ರಿಸ್ತನ ಸಂಬಂಧದಿಂದ ನಾವೆಲ್ಲರೂ ಮತ್ತೆ ಜೀವಂತರಾಗುತ್ತೇವೆ, ಮತ್ತೆ ಜೀವಂತರಾಗುತ್ತೇವೆ, ಮತ್ತೆ ಜೀವಂತರಾಗುತ್ತೇವೆ. ಸತ್ತಿರ್ತೀವಿ, ಅವ್ರು ಬಂದಾಗ ತಿರ್ಗಾ ಎದ್ದೇಳ್ತೀವಿ. 23. ಆದರೆ ಪ್ರತಿಯೊಬ್ಬನು ಕ್ರಮಬದ್ಧ ರೀತಿಯಲ್ಲಿ ಜೀವಂತವಾಗಿ ಎದ್ದು ಬರುವನು. ಮೊದಲನೇದಾಗಿ ಎದ್ದು ಬಂದಿದ್ಯಾರು? ಕ್ರಿಸ್ತನೇ ಎದ್ದು ಬಂದನು. ಕ್ರಿಸ್ತನು ಮತ್ತೆ ಬರುವಾಗ ಕ್ರಿಸ್ತನಿಗೆ ಸೇರಿದ ಜನರು ಜೀವಂತವಾಗಿ ಎದ್ದು ಬರುವರು. ನಾವೆಲ್ಲರೂ ಎದ್ದು ಬರ್ತೇವೆ. ನಮಗೊಂದು ನಿರೀಕ್ಷೆ ಇದೆ. ಯಾಕಂದ್ರೆ ನಾನು ಆರಾಧಿಸುವ ಯೇಸು ಹೂಣಲ್ಪಟ್ಟಿಲ್ಲ, ಹೂಣಲ್ಪಟ್ಟಿದ್ದರಿಂದ ಎದ್ದು ಬಂದಿದ್ದಾನೆ. ಈಗ ತಂದೆಯ ಬಲಗಡೆಯಲ್ಲಿ ಕುಳಿತಿದ್ದಾನೆ. ಆತ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ನಾವು ಎದ್ದೇಳ್ತೀವಿ. எழும்புறீங்களம்மா? எழும்புறீங்களா? அப்படியே படுத்துறீங்களா? எதுக்கென்று சொன்னால் அவர் எழும்பினார். ஹalleluya. ಥ್ಯಾಂಕ್ ಯು ಜೀಸಸ್. ಆತ ಮರಣವನ್ನು ಜಯಿಸುವುದಕ್ಕಾಗಿ ಪುನರುತ್ಥಾನನಾದ. ಪವರ್ ಟು ಕಾನ್ಕರ್ ಡೆತ್. ಯೋಹನ ಸುವಾರ್ತೆ 10:18 ವಾಕ್ಯ. ಜಾನ್ 10:18. ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಿದುಕೊಳ್ಳಲಾರರು. ನಾನೇ ಅದನ್ನು ಇಚ್ಛಾಪೂರ್ವಕವಾಗಿ ಕೊಡುತ್ತೇನೆ. ನನ್ನ ಪ್ರಾಣವನ್ನು ಕೊಡುವುದಕ್ಕೂ ಅದನ್ನು ಮತ್ತೆ ಪಡೆದುಕೊಳ್ಳುವುದಕ್ಕೂ ನನಗೆ ಹಕ್ಕಿದೆ. ಹೀಗೆ ಮಾಡಬೇಕೆಂದು ತಂದೆಯೇ ನನಗೆ ಆಜ್ಞಾಪಿಸಿದ್ದಾನೆ. ಹಾಲೆಲೂಯಾ. ಐ ಹ್ಯಾವ್ ಓವರ್ಕಮ್ ದ ಡೆತ್. ನಾನು ಮರಣವನ್ನು ಜಯಿಸಿದ್ದೇನೆ. ಹಾಗಾದ್ರೆ ನನ್ನನ್ನು ನಂಬುವವರು ಕೂಡ ಲೋಕವನ್ನ, ಮರಣವನ್ನ, ಸೈತಾನನನ್ನು ಜಯಿಸಿದ್ದಾರೆ. ಯಾಕಂದ್ರೆ ಅವರು ಸಾಯೋದಿಲ್ಲ, ಅವರು ಸತ್ತರು ತಿರ್ಗಾ ಎದ್ದು ಬರ್ತಾರೆ. ನನ್ನನ್ನು ನಂಬುವವನು ಸತ್ತರು ತಿರ್ಗಾ ಜೀವಿಸ್ತಾನೆ, ಜೀವಿಸುತ್ತಾ ಸಾಯುವುದಿಲ್ಲ. ಯಾಕಂದ್ರೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಆಮೆನ್. ನಂಬ್ತೀರಾ ನನ್ನ ರಕ್ಷಕ ಎದ್ದಿದ್ದಾನೆ ಅಂತ? ಇವತ್ತಿನ ದಿವಸ ಕೂಡ ಹೋಗಿ ನೋಡ್ರಿ, ಯೆರೂಸಲೇಮಲ್ಲಿ ಖಾಲಿಯಾಗಿರುವಂಥ ಸಮಾಧಿ ಇದೆ. ಆತ ಇಲ್ಲಿಲ್ಲ, ಎದ್ದಿದ್ದಾನೆಂಬುದಾಗಿ ಆ ಸಮಾಧಿಯ ಮೇಲೆ ಬರೆದಿದೆ. ಮೈ ಜೀಸಸ್ ಇಸ್ ನಾಟ್ ದೇರ್ ಇನ್ ದ ಟೂಮ್. ಹಿ ಇಸ್ ದ ರೆಸರೆಕ್ಟೆಡ್ ಸೇವಿಯರ್. ಆಮೆನ್. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. 5ನೇದಾಗಿ ಹೊಸ ಭೂಮಿ ಆಕಾಶದ ಭರವಸೆ. ಹಳೆಯ ಜಗತ್ತು ಪೂರ್ಣವಾಗಿ ಹೊಸದಾಗಿಸಲು ಆತ ಎದ್ದು ಬಂದ. ಆಮೆನ್. புதிய வானம், புதிய பூமி, இந்த சிருஷ்டியில் இருக்கிற அத்தனையும் புதுசா செய்யும்படி அவர் உயிர் தெழுந்தார். ಮತ್ತಾಯ 19:28-29, ಮ್ಯಾಥ್ಯೂ 19:28 and 29. ಓ ಜೀಸಸ್. ಯೇಸು ಶಿಷ್ಯರಿಗೆ ಹೀಗಂದನು, ಮೊಬೈಲ್ ಆಫ್ ಮಾಡಿರಿ, ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. ಹೊಸ ಲೋಕವು ಸೃಷ್ಟಿಸಲ್ಪಟ್ಟಾಗ ಮನುಷ್ಯ ಕುಮಾರನು ಮಹಾಸಿಂಹಾಸನದ ಮೇಲೆ ಕುಳಿತುಕೊಳ್ಳುವನು. ನನ್ನನ್ನು ಹಿಂಬಾಲಿಸಿದ ನೀವೆಲ್ಲರೂ ಸಿಂಹಾಸನಗಳ ಮೇಲೆ ಕುಳಿತು ಇಸ್ರೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಮನುಷ್ಯ ಕುಮಾರನು ಸಿಂಹಾಸನದಲ್ಲಿ ಕುಳಿತಿದ್ದಾನೆ. ಒಂದು ದಿವಸ ನಾವು ಅಲ್ಲಿ ಕುಳಿತುಕೊಳ್ತೇವೆ. ಆಮೆನ್. ಹಾಲೆಲೂಯಾ. 6ನೇದಾಗಿ ಪುನರುತ್ಥಾನ ಆಗಿಲ್ಲದೆ ಹೋಗಿದ್ರೆ ಸಭೆಗೆ ಅಸ್ತಿವಾರವೇ ಇಲ್ಲ. சபைக்கு அஸ்திவாரமே இல்ல. அவர் உயிர்த்தெழுந்தல் ஆகவிட்டால் சபைக்கு என்ன சார் ಫೌಂಡೇಶನ್? ಸಭೆಗೆ ಏನು ಸಾರ್ ಅಸ್ತಿವಾರ? ನಾನು ಏನನ್ನ ಪ್ರಸಂಗ ಮಾಡಲಿ? ಇಲ್ಲಿ ಬರುವಂತ ಮಕ್ಕಳು ಯಾರನ್ನ ಆರಾಧನೆ ಮಾಡಬೇಕು? ಸತ್ತ ದೇವರನ್ನ ಯಾರಾದರೂ ಆರಾಧನೆ ಮಾಡ್ತಾರ? ಇಲ್ಲ. ಜೀವಿಸುವ ದೇವರನ್ನ ಆರಾಧಿಸ್ತಾ ಇದ್ದೇವೆ. ಜೀವಿಸುವವರನ್ನ ನಾವು ಪ್ರಸಂಗ ಮಾಡ್ತಾ ಇದ್ದೇವೆ. ಜೀವಿಸುವವರಿಂದ ನಿಮ್ಮ ವ್ಯಾಧಿಗಳು ವಾಸಿ ಆಗತ್ತೆ, ದುರಾತ್ಮಗಳು ಓಡತ್ತೆ. ಆಮೆನ್. ಯಾಕೆ? ಆತ ಜೀವಿಸ್ತಾ ಇದ್ದಾನೆ. பிசாசு எதுக்கு நடங்கிறது? அவர் உயிரோடு இருக்கிறார். ಯಾಕೆ ನಿಮ್ಮ ವ್ಯಾಧಿಗಳು ನಡಗತ್ತೆ? ಆತ ಜೀವಿಸ್ತಾ ಇದ್ದಾನೆ.
ಆಮೆನ್. ಸಭೆಗೆ ಅಸ್ತಿವಾರ ಯಾವುದು? ಯೇಸು ಸತ್ತವರಿಂದ ಎದ್ದು ಬಂದಿದ್ದೇ ಅಸ್ತಿವಾರ. ಆಮೆನ್. ಮತ್ತಾಯ 16:18, ಮ್ಯಾಥ್ಯೂ 16:18. ಓ ಯೇಸಯ್ಯ, ಏನಂತ ಹೇಳಿದ್ರು? ಆದ್ದರಿಂದ ನಾನು ನಿನಗೆ ಹೇಳುವುದೇನೆಂದರೆ, ನೀನೇ ಪೇತ್ರ, ನಾನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುತ್ತೇನೆ. ಪಾತಾಳ ಲೋಕದ ಬಲವು ನನ್ನ ಸಭೆಯನ್ನು, ಹೇಳ್ರಿ, ನನ್ನ ಸಭೆಯನ್ನು ಸೋಲಿಸಲಾರದು. ಯಾಕೆ? ಫೌಂಡೇಶನ್ ಯಾವುದು? ಆತನ ಪುನರುತ್ಥಾನ. சபைக்கு என்ன சார் அஸ்திவாரம்? அவருடைய உயிர்த்தெழுதல். What is the foundation for the church today? His resurrection power. Amen. Hallelujah. ಏನಂತ ಹೇಳಿದ್ರು? ಪೇತ್ರನೇ, ನಾನು ಇನ್ನ ಮೇಲೆ ಏನು ಮಾಡ್ತೇನೆ? ಸಭೆಯನ್ನ ಕಟ್ಟುತ್ತೇನೆ. ಪಾತಾಳ ಲೋಕದ ಬಲವು ಏನು ಮಾಡಲ್ಲ ಅದನ್ನ. ಹೇಳ್ರಿ ಜೋರಾಗೆ. ಆಮೆನ್. ಪಾತಾಳ ಲೋಕದ ಬಲವು ಸಭೆಯನ್ನ ಮೇಲ್ಕೊಳ್ಳೋದಕ್ಕಾಗಲ್ಲ. ಯಾಕಂದ್ರೆ ಆತ ಜೀವಿಸ್ತಾ ಇದ್ದಾನೆ. ಸಭೆಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. ಸಭೆಯಲ್ಲಿ ಚಲಿಸ್ತಾನೆ. ಸಭೆಯಲ್ಲಿ ಕಣ್ಣೀರನ್ನು ಒರೆಸ್ತಾನೆ. ನಿಮ್ಮನ್ನ ಮೇಲಕ್ಕೆತ್ತಾನೆ. ಯು ನೋ ದ ಮೀನಿಂಗ್ ಆಫ್ ಪುಲ್ಪಿಟ್? ಈ ಪುಲ್ಪಿಟ್ ಅರ್ಥ ಗೊತ್ತಾ ನಿಮಗೆ? ಇದನ್ನೇನಂತಾರೆ? ಹೇಳ್ರಿ. ಪುಲ್ ಪಿಟ್. ಅದು ಏನು ಗೊತ್ತಾ ಅರ್ಥ? ಇದು ಪಿಟ್ಟಿಂದ ಪುಲ್ ಮಾಡೋದು, ಹಳ್ಳದಿಂದ ಮೇಲೆ ಕೆತ್ತುವಂಥ ಸ್ಥಳ ಇದು. ಯಾಕಂದರೆ ಆತನ ವಾಕ್ಯಗಳು ನಿಮ್ಮನ್ನ ಮೇಲೆ ಕೆತ್ತತ್ತೆ. ಯಾಕಂದರೆ ಆತ ಜೀವಿಸ್ತಾ ಇದ್ದಾನೆ. ಒಂದೊಂದು ಬಾರಿ ನೀವು ವಾಕ್ಯಗಳನ್ನು ಕೇಳುವಾಗ ನಿಮಗೆ ನಿರೀಕ್ಷೆ ಬರುತ್ತೆ, ನಿಮಗೆ ಭರವಸೆ ಬರುತ್ತೆ, ನಿಮಗೆ ಮುಂದೆ ಒಂದು ಹೊಸ ಭವಿಷ್ಯ ಇದೆ ಎಂಬುದಾಗಿ ನಿಮಗೆ ಗೊತ್ತಾಗತ್ತೆ. ಯಾಕಂದರೆ ಆತ ಜೀವಿಸ್ತಾ ಇದ್ದಾನೆ. ಈ ಪುಲ್ಪಿಟ್ಟಲ್ಲಿ ಆತ ಬಂದು ನಿಂತ್ಕೊಳ್ತಾನೆ. ಅವರು ಒಂದು ನಿಂತುಕೊಳ್ಳುகிறார். ಫ್ರಮ್ ಪಿಟ್ ಹಿ ವಿಲ್ ಪುಲ್ ಯು. ನಾಶದ ಗುಂಡಿಯಿಂದ ನಮ್ಮನ್ನ ಮೇಲೆ ಕೆತ್ತಾನೆ. ಕೈಗಳ ಉಯರ್ತಿ சொல்லலாಮ. மறவாமல் நினைத்தீரையா மனதார. என்ன வாய்ஸே போயிடுச்சே. மறவாமல் இரவும் பகலும் என்னை நினைத்து நடத்தினீரே. இரவு இதுவரை நடத்தினீரே. நன்றி, நன்றி ஐயா. கோடி கோடி நன்றி ஐயா. நன்றி, நன்றி ஐயா. கோடி கோடி. ஹல்லேலூயா. நன்றி, நன்றி. In essence, the resurrection of Jesus is the central event in the Christianity, providing a foundation for faith, hope, and transformed life. Amen. ಕ್ರಿಸ್ತನ ಪುನರುತ್ಥಾನ ನಮ್ಮ ನಂಬಿಕೆ, ನಿರೀಕ್ಷೆ ಮತ್ತು ಬದಲಾದ ಜೀವಿತಕ್ಕೆ ಕಾರಣವಾಗಿದೆ. கிறிஸ்துவின் உயிர்த்தெழுந்தல் விசுவாசத்துக்கும் எதிர்காலத்துக்கும்
எங்களுடைய அந்த புது சிருஷ்டியாகிறதுக்கும் அதுதான் மூல காரணம். ஆமென். குட் நியூஸ் பேஸ்ட் ஆன் ஜீசஸ் டெத், பரியல், ரெசரக்ஷன். ವಾಟ್ ಈಸ್ ದ ಮೀನಿಂಗ್ ಆಫ್ ಗುಡ್ ನ್ಯೂಸ್? ಸುವಾರ್ತೆ ಅಂದ್ರೆ ಏನ್ರಿ? சுவிசேஷம் என்று சொன்னா என்ன? அவருடைய மரணம், அவருடைய என்ன சொல்றாரு புகைத்துக்கு ரமேஷ், மண்ணில் போடுறதுக்கு, புகைக்கப்படுறது, உயிர் தெழுந்தல், இதுதான் இன்னைக்கு ಸುವಿಶೇಷಂ. ಸುವಾರ್ತೆ ಅಂದ್ರೇನು? ಸ್ವಾಮಿ ನಮಗೋಸ್ಕರ ಸತ್ರು ಬ್ರದರ್, ಅಲ್ಲಿ ನಿಲ್ಲಿಸ್ಬೇಡ್ರಿ ಸರ್, ನಿಲ್ಲಿಸ್ಬಿಡ್ಬೇಡಿ ಅಲ್ಲಿಗೆ. ನನ್ನ ಪಾಪಕ್ಕಾಗಿ ಸತ್ರು, ಹೂಣಲ್ಪಟ್ಟರು, ಆದರೆ ಆತ ಎದ್ದು ಬಂದಿದ್ದಾನೆ. ಪೂರ್ತಿ ಮುಗಿಸಿ, ಅದೇ ಪೂರ್ಣ ಸುವಾರ್ತೆ. ನೀವು ಯಾವಾಗ ಆ ಸುವಾರ್ತೆ ಹೇಳ್ತಿರೋ ಸೈತಾನ ಸತ್ತ. ಹಲ್ಲೆಲೂಯ. ಯಾವಾಗ ನೀವು ಜನಕ್ಕೆ ಹಾಗೆ ಹೇಳ್ತಿರೋ ನಿಮ್ಮ ಹೊಟ್ಟೆಯೊಳಗಿಂದ ಜೀವಕರವಾದ ಹೊಳೆಗಳು ಅವರ ಹೊಟ್ಟೆಯೊಳಗೆ ಹರಿಯುತ್ತೆ. ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ನಂಬೋದು ಅಂದ್ರೇನು? ನೀನು ದೇವಕುಮಾರ, ನೀನು ದೇವಕುಮಾರ. ದ ಎಂಪ್ಟಿ ಟೂಮ್ ಇಸ್ ದ ವಿಕ್ಟ್ರಿ ಓವರ್ ಡೆತ್. ಆಮೇನ್. ಖಾಲಿಯಾಗಿರುವಂಥ ಸಮಾಧಿ ಮರಣದ ಮೇಲೆ ಕರ್ತನು ಜಯಗಳಿಸಿದ್ದಾನೆ. ಅದನ್ನು ತೋರಿಸುತ್ತೆ ನಮಗೆ. ನಾನು ಈ ಪ್ರಾರ್ಥನೆಗಳನ್ನು ಮಾಡುವಾಗ, ನಿಮಗೆ ಸುವಾರ್ತೆ ಹೇಳುವಾಗಲೇ ಅನೇಕರ ವ್ಯಾಧಿಗಳು ವಾಸಿಯಾಗಿದೆ, ಕಟ್ಟುಗಳು ಮುರಿಯಲ್ಪಟ್ಟಿದೆ ಎಂಬುದಾಗಿ ನಾನು ಧೈರ್ಯವಾಗಿ ಹೇಳ್ತೇನೆ. ಯಾಕಂದರೆ ಪುನರುತ್ಥಾನನಾದ ಯೇಸುವಿನ ಆತ್ಮನ ಮಧ್ಯೆ ಇದೆ. ಹಲ್ಲೆಲೂಯ. ಸಂತೋಷವಾಗಿದ್ದೀರಾ? ಎಷ್ಟು ಜನಕ್ಕೆ ಭರವಸೆ ಇದೆ, ನಿರೀಕ್ಷೆ ಇದೆ? ಆತ ಮನುಷ್ಯ ಕುಮಾರನಾಗಿ ಬಂದು ಸತ್ತ, ಆತ ಎದ್ದು ಬಂದಾಗ ದೇವಕುಮಾರ. ಆಮೆನ್. ಆತನು ಹೇಳಿದ್ದನ್ನು ನಿರೂಪಿಸುವುದಕ್ಕಾಗಿ ಆತ ಎದ್ದು ಬಂದ. ಆಮೆನ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಿತ್ಯ ಜೀವದ ನಿರೀಕ್ಷೆ ಕೊಡೋದಕ್ಕೋಸ್ಕರ ಆತ ಎದ್ದು ಬರಲೇಬೇಕಾಗಿತ್ತು. ಮರಣವನ್ನು ಜಯಿಸುವುದಕ್ಕಾಗಿ ಪುನರುತ್ಥಾನ ಆಗಲೇಬೇಕಾಗಿತ್ತು. ಹೊಸದಾದ ಭೂಮಿ, ಆಕಾಶ, ಭರವಸೆ ಎಲ್ಲವೂ ಉಂಟು ಮಾಡೋದಕ್ಕೆ ಆತ ಎದ್ದು ಬರಬೇಕಾಗಿತ್ತು. ಸಭೆಗೆ ಫೌಂಡೇಶನ್ನೇ ಯೇಸುವಿನ ಪುನರುತ್ಥಾನ. ಇಲ್ಲ ಅಂದ್ರೆ ನಾನು ಯಾಕೆ ಸುವಾರ್ತೆ ಸಾರಲಿ? ಸಾವಿರಾರು ಜನ ಯಾಕೆ ಸುವಾರ್ತೆ ಸಾರಬೇಕು? DGS ದಿನಕರನ್ ಅಂತ ಅಂಕಲ್ ಅಂತವರು ಯಾಕೆ ಸುವಾರ್ತೆ ಸಾರಬೇಕಾಗಿತ್ತು? ಸಾವಿರಾರು ಜನ ಮೀಟಿಂಗ್ಗಳಿಗೆ ಬರ್ತಾ ಇದ್ರು. ಯಾಕೆ ಬರ್ತಿದ್ರು? ಅವ್ರು ನೋಡೋದಕ್ಕೆ ಬರ್ತಾರೆ, ಯೇಸುವನ್ನ ನೋಡೋದಕ್ಕೋಸ್ಕರ. DGS ಹೇಳ್ತಾರೆ, ಐ ಆಮ್ ವೆರಿ ವೀಕ್ ಇನ್ ಬಾಡಿ. ನಾನು ಶರೀರದಲ್ಲಿ ಬಲಹೀನವಾಗಿ ನಾನು ಮೇಡೆಗೆ ಬರ್ತೀನಿ, ವೇದಿಕೆಗೆ. 2 ಲಕ್ಷ ಜನ, 3 ಲಕ್ಷ ಜನ ಕಾಯ್ತಾ ಇರ್ತಾರೆ ವಾಕ್ಯಕ್ಕೋಸ್ಕರ. ಐ ಆಮ್ ವೆರಿ ವೀಕ್ ಇನ್ ಬಾಡಿ. ಅಲ್ಲಿಗೆ ಬಂದು ನಿಂತ್ಕೊಂಡು ಒಂದು ಹಾಡನ್ನು ಹೇಳುವಾಗ, ಯೇಸು ಅழைக்கிறா, ಯೇಸು அழைக்கிறா, ஆவாலை உம்மை தன் கரங்கள் நீட்டி ಯೇಸು ಅழைக்கிறா. ಆ ಒಂದು ಹಾಡನ್ನು ಹೇಳಿದ ಒಡನೆ ಪಕ್ಕದಲ್ಲಿ ಬಂದು ಜೀಸಸ್ ನಿಂತ್ಕೊಳ್ತಾರೆ ಅಂತೇಳಿ ಅವ್ರು ಹೇಳ್ತಾರೆ. ಹಿಂಗೆ ನಿಂತ್ಕೊಂಡ ಒಡನೆ ಎಲ್ಲಿಂದ ಧೈರ್ಯ ಬರುತ್ತೋ ಗೊತ್ತಿಲ್ಲ, ದೆವ್ವಗಳು ಕಿರ್ಚ್ಕೊಂಡು ಓಡುತ್ತೆ, ವ್ಯಾಧಿಗಳು ವಾಸಿಯಾಗತ್ತೆ. ಯಾಕಂದ್ರೆ ಯೇಸು ಜೀವಿಸ್ತಾ ಇದ್ದಾನೆ. ಕೈಗಳನ್ನು ತಟ್ಟಿ ಯೇಸು ಜೀವಿಸ್ತಾ ಇದ್ದಾನೆ. ಇವತ್ತು ಆ ಯೇಸು ನಿಮ್ಮಲ್ಲಿದ್ದಾನೆ, ಆ ಯೇಸು ನಿಮ್ಮಲ್ಲಿದ್ದಾನೆ, ಆ ಯೇಸು ನಿಮ್ಮಲ್ಲಿದ್ದಾನೆ. ಅಂದ ಯೇಸು ಉನಕ್ಕುಳ್ಳಿರುಕ್கிறார். ಎದ್ದು ನಿಂತು ಪ್ರಾರ್ಥನೆ ಮಾಡೋಣ.
ರೇನಿ ಬರ್ತಾರೆ ಸಮ್ಮ ಅತಿಯೇಚಿ ಏಸೆ ಬಾಕೋ ಎಮಲ್ಲ ಹೊರೆ ಎಬ್ರಹತೋ ಎಮ್ಮ ಸುಕ್ರೋ ಬಹಂದ ಹಸುಬೋ ಮಾಕಿತ ಬರೇಕೋ ಏದ ಬಹಸಂತ ಅದೆ ಬೆ ಸೋಕೊರೆ ಅಲೆ ಬಹೋರೆ ಮಾಸೆ பயப்படாதே நான் உன்னோடு வாழ்கிறேன், நான் உனக்குள்ளே வாழ்கிறேன், நான் உன்னை விடுவித்தேன், நான் உன்னை ரட்சித்தேன், நான் உன்னை கடைசி மட்டும் கைவிட மாட்டேன், நான் உயிரோடு இருக்கிறேன் என்று ஆண்டவர் சொல்லுகிறார். ಎಲ್ಲ ಹಾಗೆ ಮುಂದಕ್ಕೆ ಬನ್ನಿ. ನೀನೇ ನಿರಂತರ ಯೇಸಯ್ಯ, ಹಲ್ಲೆಲೂಯ. ಎಲ್ಲ ದೆವ್ವದ ಕ್ರಿಯೆಗಳೆಲ್ಲ ಹೋಗ್ತಾ ಇದೆ ಯೇಸುವಿನ ನಾಮದಲ್ಲಿ. ಯೇಸುವಿನ ರಕ್ತದ ಶಕ್ತಿ ಇದೆ, ಯೇಸುವಿನ ಪುನರುತ್ಥಾನದ ಬಲ ಇದೆ. ಇಲ್ಲಿ ಯೇಸುವಿನ ಉಯಿರ್ತೆಳೆದ ವಲ್ಲಮೆ ಇರುತ್ತದೆ. Hallelujah. Every day is the resurrection day. ಪ್ರತಿ ದಿವಸ ನಮಗೆ ಪುನರುತ್ಥಾನದ ದಿವಸ ಪ್ರಿಯರೇ. ஒரு நாடு எங்களுக்கு உயிர்த்தெழுந்த நாள். எதுக்கென்று சொன்னால் உயிர்த்தெழுந்த இயேசு எனக்குள்ளே இருக்கிறார். ಪುನರುತ್ಥಾನನಾದ ಯೇಸು ನನ್ನಲ್ಲಿದ್ದಾನೆ. ನಾಟ್ ಓನ್ಲಿ ಆನ್ ರೆಸರೆಕ್ಷನ್ ಡೇ. ಹಾಲೆಲೂಯಾ. ಯೇಸು ಉಮಕ್ಕೆ ಆರಾಧನೆ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ಮಹಿಮೆ ಉಮಕ್ಕೆ ತಾ. ಥ್ಯಾಂಕ್ ಯು ಲಾರ್ಡ್. மரணத்தை ஜெயித்தவரே உம்மை ஆராதனை செய்கிறோ. பாத்தாளம் வென்றவரே, பாத்தாளம் வென்றவரே உம்மை ஆராதனை செய்கிறோ. மரணத்தை ஜெயித்தவரே உம்மை ஆராதனை. பாதாளம் வென்றவரே உம்மை. ಕೈಗಳ ಉಯರ್ತಿ ಹಲ್ಲೆಲೂಯಾ, ಹಲ್ಲೆಲೂಯಾ. Holy Spirit of God, touch your people. Heal them by your resurrection power. Hallelujah, Hosanna. Hallelujah. Hallelujah. ಯೇಸಪ್ಪ ಆರಾಧನೆ. Hosanna. Hallelujah. Hallelujah. Hosanna. Hallelujah. Hosanna. ಕೈಗಳ ತಟ್ಟಿ ಆತನ ಪುನರುತ್ಥಾನ ಶಕ್ತಿಗೋಸ್ಕರ, அவருடைய உயிர்த்தெழுந்த வல்லமைக்காக கைகளை தட்டி ஜெபிக்கலாமா? அவருடைய உயிர்த்தெழுந்த வல்லமை உங்களுக்குள்ளே இறங்கி கொண்டிருக்குது. இப்போதே ಆತನ ಪುನರುತ್ಥಾನ ಶಕ್ತಿ ನಿಮ್ಮಲ್ಲಿ ಇಳಿದು ಬರ್ತಾ ಇದೆ. ಹಲ್ಲೆಲೂಯಾ. ನಿಮ್ಮ ಒಂದೊಂದು ಬಾಡಿ ಸೆಲ್ಸ್ ರಿಜುವೆನೇಟ್ ಆಗ್ತಾ ಇದೆ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ತಲೆ ಮೇಲೆ ಕೈ ಇಟ್ಕೊಳ್ಳಿ. ನಾನು ನಿಮ್ಮ ಮೇಲೆ ಯೇಸುವಿನ ರಕ್ತವನ್ನು ಮಾತಾಡ್ತಾ ಇದ್ದೇನೆ. ಆ ರಕ್ತ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ನಿವಾಸವನ್ನು, ನಿಮ್ಮ ಆರೋಗ್ಯವನ್ನು, ನಿಮಗೆ ಸಂಬಂಧಪಟ್ಟ ಎಲ್ಲವನ್ನೂ ಕಾಪಾಡಲಿ. ಕ್ರಿಸ್ತನ ಪುನರುತ್ಥಾನ ಶಕ್ತಿ ನಿಮ್ಮನ್ನು ನಡೆಸಲಿ. ஏசு கிறிஸ்துவின் ரத்தம் ஜெயம். ஏசு கிறிஸ்துவின் ரத்தம் ஜெயம்.